ನಮಸ್ಕಾರ. ಬಂದಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಕಂಚಿಗದ ಪ್ರೆಸ್ ಮೀಟ್ ಇವತ್ತು. ಮೊದಲಿಗೆ ಥ್ಯಾಂಕ್ ಯು ಫಾರ್ ಕಮಿಂಗ್. ಎಲ್ಲರೂ ಸಪೋರ್ಟ್ ನೀವೇನು ಇವತ್ತು ನಮ್ಮ ಜೊತೆ ಸೇರಿದ್ದೀರಾ, ಒಂದಷ್ಟು ಪ್ರಶ್ನೆ ಕೇಳಿದ್ದೀರಾ, ನಮ್ಮ ಜೊತೆ ಸೇರಿದ್ದೀರಾ, ಪ್ರಶ್ನೆ ಉತ್ತರ ಆಗ್ತಾ ಇರ್ತದೆ. ಸೊ ಬಂದಂತ ನಮ್ಮೆಲ್ಲ ತಂಡ ಇಲ್ಲಿದೆ, ಚಿಕ್ಕ ತಂಡ, ಆದರೆ ಒಂದು ಒಟ್ಟಾಗಿ ಇವತ್ತು ಒಂದು ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಕೊಡುವಂತ ಒಂದು ನಿಟ್ಟಿನಲ್ಲಿ ನಾವು ಇಲ್ಲಿ ಎಲ್ಲ ಸೇರಿದ್ದೇವೆ. ಸೊ ಮೊದಲಿಗೆ ನಮ್ಮ ನಾಯಕ ನಟ ಅರ್ಜುನ್ ಕಾಪಿಕಾಡ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ನಮ್ಮ ಡೈರೆಕ್ಟರ್ ಆದಂತಹ ಸುಮಂತ್ ಸುವರ್ಣ ಚಿಕ್ಕ ಹುಡುಗ ದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ. ನಮ್ಮ ಆರ್ಟಿಸ್ಟ್ ಈಗ 2 ಸಿನಿಮಾ ನಡೀತಿದೆ ಅವ್ರದ್ದು. ಸೊ ರನ್ನಿಂಗ್ ಅಲ್ಲಿ ವಿಜಯ್ ಶಿವರಾಜ್ ಪಾವಡ್ ಅವರು, ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್. ಹಾಗೆ ನಮ್ಮ ಪ್ರೊಡ್ಯೂಸರ್ ಶರತ್ ಕುಮಾರ್ ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಹಾಗೆ ನಮ್ಮ ಡಿಸ್ಟ್ರಿಬ್ಯೂಟರ್ ಆದಂತಹ ಸಚಿನ್ ಸುಬ್ರಹ್ಮಣ್ಯ ಅವರು ಇದ್ದಾರೆ. ಈ ಸಿನಿಮಾ ಪ್ರತಿಯೊಂದು ಥಿಯೇಟರ್ಗೆ ತಲುಪಬೇಕಾದ್ರೆ ಅವರ ಒಂದು ಪ್ರಾಮುಖ್ಯವಾದಂತಹ ಪಾತ್ರ ಇದೆ. ಹಾಗೆ ನಮ್ಮ ಇನ್ನೊಂದು ಆರ್ಟಿಸ್ಟ್, ನಮ್ಮ ಸಿನಿಮಾದ ಮುಖ್ಯವಾದ ಪಾತ್ರವನ್ನು ಮಾಡಿದಂತಹ ರಕ್ಷಿತ್ ಜೋಗಿ ಅವರಿದ್ದಾರೆ, ನಿಮಗೂ ಸ್ವಾಗತ. ಹಾಗೆ ಇನ್ನೊಂದು ಮಾತನಾಡದೆ ಒಂದಷ್ಟು ವಿಷಯಗಳನ್ನ ಮಾತಾಡಿ ಸಿನಿಮಾದಲ್ಲಿ ಬಾರಿ ಅದ್ಭುತವಾಗಿ ನಟನೆ ಮಾಡಿದಂತಹ ನಮ್ಮ ರಂಜನ್ ಗೋಡೂರ್ ಅವರಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೊ ಇದು ನಮ್ಮ ಚಿಕ್ಕದಾದ ತಂಡ. ಒಂದಷ್ಟು ಪ್ರಶ್ನೆಗಳನ್ನು ಉತ್ತರಿಸಬೇಕು ಅಂತ ಇವತ್ತು ಎಲ್ಲ ಸೇರಿದ್ದೇವೆ. ಸೊ ತಡ ಮಾಡೋದಿಲ್ಲ, ಇವತ್ತಿನ ಕಾರ್ಯಕ್ರಮ ಎಲ್ಲರೂ ಸೇರಿದ್ದೀವಿ. ಈ ಕಾರ್ಯಕ್ರಮ ಶುರು ಮಾಡುವಂತ ಹೊತ್ತು ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ನಮ್ಮ ಇವಾಗ ಕಂಚಿಗ ಸಿನಿಮಾ ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಈ ಕಳೆದ 2 ದಿನಗಳಿಂದ ಒಂದು ಅದ್ಭುತವಾದ ಜನರ ಪ್ರತಿಕ್ರಿಯೆಯೊಂದಿಗೆ ಒಂದು ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತಾ ಇದೆ. ಸಿನಿಮಾ ನೋಡಿ ಬಂದ ಎಲ್ಲ ಪ್ರೇಕ್ಷಕರು ಕೂಡ ಸಿನಿಮಾವನ್ನು ಮೆಚ್ಚಿ ಕೊಂಡಾಡಿದ್ದಾರೆ. ನಿಮ್ಮಿಂದ ಮುಂದೆ ಇದೇ ರೀತಿ ಸಿನಿಮಾಗಳು ಬರಬೇಕು ಅಂತ ಒಂದು ಶುಭ ನುಡಿಗಳನ್ನು ಕೂಡ ನಮಗೆ ಹಾರೈಸಿದ್ದಾರೆ. ಇಷ್ಟೆಲ್ಲ ಆಗುವಾಗ ಈ ಹೊರಗೆ ಕೆಲವೊಂದು ವಿಚಾರಗಳು ನಮಗೆ ನಡೆಯುತ್ತಿರುವುದು ನಮ್ಮ ಗಮನಕ್ಕೆ ಕೂಡ ಬಂದಿದೆ. ಸೊ ನಮಗೆ ಬೇಕಿರುವುದು ಜನರ ಒಂದು ಅಭಿಪ್ರಾಯ. ಜನರು ನಮ್ಮ ಸಿನಿಮಾವನ್ನು ನೋಡಿ ಮೆಚ್ಚಿಕೊಂಡಿದ್ದಾರೆ. ಸೊ ಅದೇ ನಮಗೊಂದು ಸ್ಫೂರ್ತಿ. ಇನ್ನೂ ಕೂಡ ನಮ್ಮ ಈ ಸಿನಿಮಾ ಇನ್ನೂ ಜಾಸ್ತಿ ಜನರಿಗೆ ಸಿಗುತ್ತೆ. ನಮ್ಮ ಏನು ಒಂದು ನಾವು ಯಾವ ಇಂಟೆನ್ಷನ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ, ಆ ಇಂಟೆನ್ಷನ್ ಅನ್ನು ನಾವು ರೀಚ್ ಮಾಡಿದ್ದೇವೆ. ಒಂದು ಒಳ್ಳೆಯ ಒಂದು ಭಕ್ತಿ ಪ್ರಧಾನ ಸಿನಿಮಾವನ್ನು ಜನರಿಗೆ ಕೊಟ್ಟು ಇದರ ಮೂಲಕ ಸಮಾಜದಲ್ಲಿ ಒಂದು ಒಳ್ಳೆಯ ಪರಿವರ್ತನೆಯನ್ನು ಮಾಡುವಂಥ ಕೆಲಸಕ್ಕೆ ನಾವು ಇಳಿದಿದ್ದೇವೆ. ಅದಕ್ಕೊಂದು ಸಾರ್ಥಕತೆ ಸಿಗ್ತಾ ಇದೆ. ನಾವು ಈ ಪ್ರೆಸ್ ಮೀಟ್ ಕರೆದಿರುವ ಉದ್ದೇಶನೇ ಇಷ್ಟು ಒಳ್ಳೆಯ ಸಿನಿಮಾ ಇನ್ನಷ್ಟು ಜನರಿಗೆ ಮನೆ ಮಾತಾಗಬೇಕು, ಅವರಿಗೆ ಈ ಸಿನಿಮಾ ಥಿಯೇಟರ್ ಇದೆ ಅನ್ನೋದು ಗೊತ್ತಾಗಬೇಕು. ಎಷ್ಟೋ ಜನರಿಗೆ ಸಿನಿಮಾ ಇನ್ನೂ ಥಿಯೇಟರ್ಗೆ ಬಂದಿರೋದು ಗೊತ್ತಾಗಿಲ್ಲ. ಸೊ ಆ ಕಾರಣದಿಂದ ಜನರಿಗೆ ಈ ಸಿನಿಮಾವನ್ನು ಅವರಿಗೆ ರೀಚ್ ಮಾಡುವಂಥ ಒಂದು ಒಳ್ಳೆಯ ಕಾರ್ಯ ಈ ಕಾರ್ಯಕ್ರಮದಿಂದ ಆಗಬೇಕನ್ನೋ ಉದ್ದೇಶಕ್ಕೆ ನಾವಿವತ್ತು ಪ್ರೆಸ್ ಮೀಟ್ ಅನ್ನು ಕರೆದಿದ್ದೇವೆ. ಈಗ ಫಿಲ್ಮ್ ನೋಡಿ ಹೊರಗೆ ಬರುವಾಗ ನಿಮ್ಮ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಅವರು ಕೇಳ್ತಾ ಇದ್ದಾರೆ, ಫಿಲ್ಮಿನ ಬಗ್ಗೆ ಅಪಪ್ರಚಾರ ಇದೆ, ನೀವೇನು ಹೇಳ್ತೀರಾ? ಅದೇ ಅಪಪ್ರಚಾರ ಯಾರು ಅಪಪ್ರಚಾರ ಮಾಡ್ತಾರೆ? ಅಲ್ಲ, ನಿಮ್ಮ ಸೋಷಿಯಲ್ ಇನ್ಫ್ಲುಯೆನ್ಸರ್ ಕೈ ಇಟ್ಕೊಂಡು ಕೇಳ್ತಾ ಇದ್ದಾರೆ. ಹೌದು, ಅವರು ಕೇಳುವುದೇನಂತಂದ್ರೆ ಹೊರಗಡೆ ಆ ಥರ ವಿಚಾರಗಳನ್ನು ಹಬ್ಬಿಸುವಾಗ ನಾವು ಯಾರಿಗೆ ಸಿನಿಮಾ ತೋರಿಸ್ತೇವೆ ಅಂತ ಆ ಜನರಿಂದ ಅದರ ಬಗ್ಗೆ ಅಭಿಪ್ರಾಯವನ್ನು ಕೇಳಿದಾಗ ಸತ್ಯಾಸತ್ಯತೆ ಏನಂತ ಜನರಿಗೆ ಗೊತ್ತಾಗುದು. ಸೊ ಆ ಕಾರಣದಿಂದ ಅದೇ ಕ್ವೆಶ್ಚನ್ ಅನ್ನು ಜನರ ಹತ್ರ ಕೇಳಿದಾಗ ಅವರಿಂದ ಬಂದ ಉತ್ತರ ಒಂದೇ, ಅದು ಕೂಡ ದೃಢವಾಗಿ ಹೇಳಿದ್ದಾರೆ. ಈ ಸಿನಿಮಾದಲ್ಲಿ ಯಾವುದೇ ದೈವ ನಿಂದನೆ ಆಗಲಿ, ದೈವ ಅಪಪ್ರಚಾರಗಳು ಆಗಿಲ್ಲ. ಒಂದು ಉತ್ತಮ ಸಂದೇಶವನ್ನು ಕೊಡುವ ಸಿನಿಮಾ. ಇಂಥ ಸಿನಿಮಾಗಳು ಮುಂದಿನ ಯುವಜನ ಪೀಳಿಗೆಗೆ ಬೇಕು. ನಮ್ಮ ಯುವಜನ ಪೀಳಿಗೆ ಇಂಥ ಸಿನಿಮಾಗಳನ್ನು ನೋಡುವುದರಿಂದ ಇನ್ನು ಒಳ್ಳೆಯ ಸಂಸ್ಕಾರಗಳನ್ನು ಕಲಿತಾರೆ, ಕೆಟ್ಟ ಕೆಲಸಗಳನ್ನು ಮಾಡಲು ಭಯಪಡ್ತಾರೆ, ದೇವರ ಮೇಲೆ ಭಕ್ತಿ ಇನ್ನಷ್ಟು ಜಾಸ್ತಿ ಆಗ್ತದೆ ಅಂತ ಜನರೇ ಸ್ವತಃ ಅಭಿಪ್ರಾಯ ಪಟ್ಟಿರೋದ್ರಿಂದ ನಮಗೆ ಜನರ ಮಾತೆ ಒಂದು ಸ್ಫೂರ್ತಿ ಅಂತ ನಾವು ಹೇಳ್ತೀವಿ. ಅಲ್ಲ ಅಂದ್ರೆ ಹೊರಗಡೆ ಸಿನಿಮಾದಲ್ಲಿ ಏನು ತುಂಬಾ ಜನರು ನೋಡೋದಾಗ ಏನು ಆ ಥರ ಇದೆಯಾ ಆ ಥರ ಅಂದ್ರೆ ಒಂದು ಬೇರೆ ರೀತಿಯ ಅಪಪ್ರಚಾರಗಳು ಹೊರಗಡೆ ಆಗುವಾಗ ಅಲ್ಲ, ಪಾಸಿಟಿವ್ ಆಗಿ ಖಂಡಿತ ಬಂದಿರುತ್ತೆ. ಯಾರೆಲ್ಲ ಅಪಪ್ರಚಾರವನ್ನು ನೋಡಿಕೊಂಡು ಸಿನಿಮಾದಲ್ಲಿ ಏನಿದೆ ಅಂತ ಒಮ್ಮೆ ನೋಡ್ಲಿಕ್ಕೆ ಬಂದವರು
ಅವ್ರು ನೆಗೆಟಿವ್ ಆಗಿ ಬಂದು ಅವ್ರು ಹೊರಗಡೆ ಹೋಗುವಾಗ ಪಾಸಿಟಿವ್ ಆಗಿ ಹೋಗಿದ್ದಾರೆ. ನಮಗೆ ಇವರು ಈ ಥರ ಎಲ್ಲ ಮಾಡುವಾಗ ಅಂದರೆ ಹೊರಗಿನ ಜನರಿಗೆ ಏನೋ ಈ ಸಿನಿಮಾದಲ್ಲಿ ಆ ಥರ ಇದೆಯಾ, ಆ ಕಾರಣದಿಂದ ಅವರೇನಾದ್ರು ಹಿಂದುಳಿದಿದ್ದಾರೆ, ಆ ಥರ ಒಂದು ನಮಗೆ ಒಂದು ಗೊಂದಲ ಇದೆ. ಸೊ ಅದಕ್ಕೋಸ್ಕರ ನಾವು ಅದನ್ನು ನಿಮಗೆ ಹೇಳ್ತೀವಿ. ಸಿನಿಮಾದ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿರುವವರನ್ನ ನೀವು ಸಂಪರ್ಕಿಸಿದ್ದೀರಾ ಅಥವಾ ಅವರು ನಿಮ್ಮನ್ನು ಸಂಪರ್ಕಿಸಿದ್ದೀರಾ? ನಮಸ್ತೆ ಸರ್. ಸೊ ಸಿನಿಮಾದಲ್ಲಿ ಏನು ವಿಚಾರಗಳು ಬೇಡ ಅಂತ ಹೇಳಿದ್ದಾರೆ ಅದನ್ನು ನಮ್ಮ ದೈವ ಸಂರಕ್ಷಣಾ ವೇದಿಕೆಯವರು ತುಂಬ ಗೌರವದಿಂದ ನನ್ನನ್ನು ಬಂದು ಭೇಟಿಯಾಗಿ ನನಗೆ ವಿಚಾರವನ್ನು ಒಂದು ಲೆಟರ್ ಮುಖಾಂತರ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ನಮ್ಮ ಚಿತ್ರತನದಲ್ಲಿ, ಯಾಕೆಂದರೆ ನಾನು ಅದನ್ನು ನಾನು ಒಬ್ಬೊಂದು ಡಿಸಿಷನ್ಸ್ ಅಲ್ಲ, ಅದಕ್ಕೆ ಡೈರೆಕ್ಟರ್ಗಳಿದ್ದಾರೆ, ಮತ್ತು ಟೆಕ್ನಿಷಿಯನ್ಸ್ ಇದ್ದಾರೆ, ಆ್ಯಕ್ಟರ್ಸ್ ಇದ್ದಾರೆ. ಸೊ ಅವ್ರದ್ದು ಎಲ್ಲರದ್ದು ಒಂದು ಮೀಟಿಂಗ್ನಲ್ಲಿ ನಾವು ಅದನ್ನು ಯೋಚನೆ ಮಾಡಿ ನಾವು ಅದಕ್ಕೆ ಆನ್ಸರ್ ಕೊಡಬೇಕಾಗತ್ತೆ. ಸೊ ನನಗನ್ಸುತ್ತೆ ಏನು ಆರಾಧನಾ ಒಂದು ವೇದಿಕೆ ಇದೆ, ಅವರಲ್ಲಿರ್ತಕ್ಕಂಥ ಕೆಲವು ಮಂದಿಗಳು ತುಂಬ ಗೌರವವಾಗಿ ಪ್ರೆಸ್ಸಲ್ಲೂ ಮಾತಾಡಿದ್ದಾರೆ, ಜೊತೆ ನಮ್ಮ ಜೊತೆನೂ ಮಾತಾಡಿದ್ದಾರೆ. ನಾನು ಅವರಿಗೂ ಅದನ್ನು ಹೇಳಿದ್ದೀನಿ. ಅಪಪ್ರಚಾರ ಮಾಡ್ತಿರೋದು ಅವರಲ್ಲ, ಅವರೇ ನನ್ನ ಹತ್ರ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ಸಿನಿಮಾ, ಒಂದು ದೈವದ ಒಂದು ಫೋಟೋ ಅಲ್ಲಿ ಬಂದಿರೋದ್ರಿಂದ ಅದಕ್ಕೆ ಅವ್ರಿಗೆ ಬೇಜಾರಿದೆ ಅಂತ ಹೇಳಿದ್ದಾರೆ, ಅಷ್ಟೇ ಬಿಟ್ಟರೆ ಅದರ ಹಿಂಬಾಲಕರು ತುಂಬಾ ಜನ, ಅವರಿಗೆ ಗೊತ್ತಿಲ್ಲದೆ ಇರುವಂತವ್ರೆ ತುಂಬಾ ಜನ ಅದನ್ನ ಬ್ಯಾಡ್ ಕಮೆಂಟ್ಸ್ ಮಾಡಿ ಅದನ್ನ ಅವರು ಟೆಂಪ್ಟ್ ಮಾಡ್ತಾ ಇದ್ದಾರೆ. ಸೊ ಅದು ಎಲ್ಲೋ ಒಂದು ಕಡೆ ಅಂದ್ರೆ ಅಜ್ಜನ ಭಕ್ತರಿರ್ಬೋದು, ದೈವದ ಭಕ್ತರಿರ್ಬೋದು, ಅವ್ರನ್ನ ಕೆರಳಿಸುವಂತ ವಿಚಾರನ ಅವರೇ ಮಾಡ್ತಾ ಇದ್ದಾರೆ ಹೊರತು ನಾವಂತೂ ಮಾಡ್ತಾ ಇಲ್ಲ. ಸೊ ಇದು ನಾನು ನಮ್ಮ ಕಡೆಯಿಂದ, ನಮ್ಮ ಚಿತ್ರತಂಡ ಕಡೆಯಿಂದ ನಾನು ಹೇಳ್ಬೋದು. ಒಂದು ಆರೋಪ ಇದೆ, ಹೇಳಿ. ಇವರು ನಿರ್ಮಾಪಕರು ಮತ್ತು ನಿರ್ದೇಶಕರು ತುಳುನಾಡು ಬೇಸವರಲ್ಲ. ಸೊ ಅವರಿಗೆ ಈ ಏನಾದ್ರು ಅಪಚಾರ ಏನಾದ್ರು ಮಾಡಿದ್ರು ಅವ್ರಿಗೆ ಅದು ಹೆಸರಿಗೆ ಬರಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳಿದ್ದೀನಿ. ಇಲ್ಲ ನೋಡಿ, ಇಲ್ಲಿ ತುಳುನಾಡು ಬೇಸವರಲ್ಲ, ಗೊತ್ತಿಲ್ಲ ಅನ್ನೋದನ್ನ ಅವ್ರು ಹೇಳ್ತಾರೆ. ನೋಡಿ, ನಾನು ಇಲ್ಲಿಯವರಲ್ಲ, ಹೌದು, ಬಟ್ ಆದ್ರೆ ನಮ್ಮ ನಿರ್ದೇಶಕರು ಮೂಲತಃ ಮಂಗಳೂರವರೇ. ಸೊ ಅವರು ಆ ಸಂಸ್ಕೃತಿಯಲ್ಲಿ ಬೆಳ್ಕೊಂಡು ಬಂದಿರೋರು. ಸೊ ನಮಗೂ ಕೂಡ ಸ್ವಲ್ಪ ನಾಲೆಡ್ಜ್ ಇದೆ, ಯಾಕೆಂದ್ರೆ ನಾವು ಇಲ್ಲಿ 25 ವರ್ಷ ಇರೋದ್ರಿಂದ. ಸೊ ಇಲ್ಲಿ ನಮ್ಮ ಹಿಂದೂ ಧರ್ಮ ಮತ್ತೆ ದೈವದ ಬಗ್ಗೆ ನಮಗೂ ಕೂಡ ಸ್ವಲ್ಪ ನಾಲೆಡ್ಜ್ ಇದೆ. ಸೊ ನಾವು ಅದನ್ನ ಅಪಪ್ರಚಾರ ಮಾಡಬಾರ್ದು, ನಾವು ಅದನ್ನ ಯಾವುದೇ ರೀತಿ ಅವಹೇಳನ ಮಾಡಬಾರ್ದು ಅನ್ನೋ ಒಂದು ಚಿಕ್ಕ ಕಾಮನ್ ಸೆನ್ಸ್ ಕೂಡ ನಮ್ಮಲ್ಲಿದೆ. ಯಾಕೆಂದ್ರೆ ನಮಗೂ ಕೂಡ ಅದೊಂದು ಪ್ರಶ್ನೆ ಇತ್ತು. ಸೊ ಒಂದು ವರ್ಗ ಈ ತರ ಹೇಳ್ತಾರೆ, ಇನ್ನೊಂದು ವರ್ಗ ಈ ತರ ಹೇಳ್ತಾರೆ. ಸೊ ನನಗೂ ಒಂದು ಕನ್ಕ್ಲೂಷನ್ಸ್ ಬೇಕಾಗುತ್ತೆ. ಸೊ ಯಾವುದು ಡೆಸಿಷನ್ಗೆ ಬರೋದು ಅಂತ ಹೇಳಿ. ಯಾಕೆಂದ್ರೆ ಈಗ ನನಗೆ ಗೊತ್ತಿರೋ ಹಾಗೆ ಲಾಸ್ಟ್ 3 days ಇಂದ ಒಂದು 15,000 ಮೇಲೆ ಆಡಿಯನ್ಸ್ ಅದನ್ನ ವೀಕ್ಷಣೆ ಮಾಡಿದ್ದಾರೆ. ಸೊ ಯಾರಾದ್ರೂ ಒಬ್ಬರಾದ್ರೂ ಬಂದು ಅದನ್ನ ತೋರಿಸಿದ್ದು ಅಥವಾ ಅದಕ್ಕೆ ಪೂಜೆ ಮಾಡಿದ್ದು ತಪ್ಪು ಅಂತ ಯಾರು ಕೂಡ ಹೇಳಿಲ್ಲ ನನಗೆ. ಸೊ ಇಲ್ಲಿ ಯಾರು ಮಾತಾಡ್ತಾ ಇದ್ದಾರೆ ಅದನ್ನ ಅವರು ನೋಡ್ಲೇ ಇಲ್ಲ, ವಿಚಾರನೇ ನೋಡ್ಲಿಲ್ಲ, ಅವರಿಗೆ ಏನಿದೆ ಅನ್ನೋದೇ ಗೊತ್ತಿಲ್ಲ. ಅದೊಂಥರ ಏನಾಗಿದೆ ಅಂತಂದ್ರೆ ಇರ್ಬೋದೇನೋ ಅನ್ಕೊಂಡು ಅವ್ರು ಮಾತಾಡ್ತಾ ಇದ್ದಾರೆ. ಯಾವುದೋ ಒಂದು ಕ್ಲಿಪ್ಸ್ ಇಟ್ಕೊಂಡು ಯಾರೋ ಒಂದು ತೋರಿಸಿದ್ದನ್ನ ಅದನ್ನೇನೋ ಮಾಡ್ತಾರೆ. ನಿಜವಾಗಿ ಹೋರಾಟ ಮಾಡ್ಬೇಕಾಗಿರೋರು ಅದನ್ನ ನೋಡ್ಲಿಲ್ಲ. ಸೊ ಅದು ನನ್ನ ಮನವಿ ಅವ್ರಿಗೆ ನಾನು ಮಾಡಿದ್ದೆ. ಯಾಕೆ ಅಂತಂದ್ರೆ ಯಾವುದೇ ಒಂದು ಹೋರಾಟ ಮಾಡ್ಬೇಕಾದ್ರೆ ಅವರಿಗೊಂದು ಕ್ಲಿಯರಿಟಿ ಇರಬೇಕಾಗುತ್ತೆ. ಸೊ ಏನಕ್ಕೆ ಹೋರಾಟ ಮಾಡಬೇಕು, ಯಾವ ವಿಚಾರಕ್ಕೆ ಹೋರಾಟ ಮಾಡ್ಬೇಕು ಅನ್ನೋದು ಗೊತ್ತಾಗ್ಬೇಕು. ಸೊ ಯಾಕೆಂದ್ರೆ ನಾನು ಅವರಿಗೆ ಗೌರವವಾಗಿ ನಾನು ಅವರಿಗೆಲ್ಲ ಹೇಳಿದ್ದೀನಿ, ಮನವಿ ಮಾಡಿದ್ದೀನಿ. ಅವರು ಕೂಡ ಅದನ್ನ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಾವು ಕೂಡ ಅದಕ್ಕೆ ನಮಗೂ ಟೈಮ್ ಬೇಕಾಗುತ್ತೆ. ಸೊ ನಾವು ಅದನ್ನ ಏನ್ ಡಿಸಿಷನ್ಸ್ ತಗೊಳ್ಳೋಕೆ ನಮಗೂ ಕೂಡ ಸ್ವಲ್ಪ ಸಮಯ ಬೇಕಾಗತ್ತಲ್ವಾ. ಹೌದು, ಒಂದು ಕ್ಲಿಪ್ಸ್, ಅದು ಅಂದ್ರೆ ದೈವ ಬರುವಂತದ್ದು ಒಂದು ಕ್ಲಿಪ್ಸ್ ಇದೆ, ಅದನ್ನ ಕದ್ದಾಕಿ ತೆಗಿಬೇಕು. ಅದು ಬಿಟ್ರೆ ಬಾಕಿದೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ನಾವೀಗ ಅದನ್ನ ತೆಗಿಬೇಕಂದ್ರೆ ನಮಗೂ ಅದರಲ್ಲಿ ತುಂಬಾ ಕಂಡೀಷನ್ಸ್ ಇರುತ್ತೆ. ಯಾಕೆಂದ್ರೆ ನಮ್ದೇ ಆದಂತ ಒಂದು ಚಿತ್ರಮಂಡಲಿಯ ಒಂದು ಯಾವುದು ಸೆನ್ಸಾರ್ ಮಂಡಳಿ ನಮಗೊಂದು ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಅದು ಒಂದು ಕೋರ್ಟ್ ಆರ್ಡರ್ ಬಂದಾಗಿದೆ ನಮಗೆ. ಅದರಲ್ಲೂ ಕೂಡ ಯು ಸರ್ಟಿಫಿಕೇಟ್ ಬಂದಿರತಕ್ಕಂಥ ಚಿತ್ರ, ಅದರಲ್ಲೂ ಕೂಡ ಜಡ್ಜ್ಗಳು ಅದನ್ನ ಫೈನಲ್ ಮಾಡಿ ನಮಗೆ ಕೊಟ್ಟಿರ್ಬೇಕಾದ್ರೆ ನಾವು ಅದನ್ನ ಕಟ್ ಮಾಡಿದ್ರೆ ಅದನ್ನು ನಮಗೆ ವಾಪಸ್ ನಮ್ಮ ಮೇಲೆ ಕೇಸ್ ಆಗುತ್ತೆ.
ಇಲ್ಲ ಅವರು ಯಾವುದೇ ಸ್ಟೆಪ್ಸ್ ಇಲ್ಲ, ಬಟ್ ಅವರು ನನ್ನ ಹತ್ರ ಹೇಳಿರೋದು ಅವ್ರ ಮನಸ್ಸಿಗೆ ಬೇಜಾರಾಗಿದೆ. ಅವ್ರ ಆ ಥರ ಅವ್ರಿಗೆ ಏನಂತಂದ್ರೆ, ಅವರ ಮನವಿ ಏನಂತಂದ್ರೆ ಆ ದೈವವನ್ನ ಚಿತ್ರದಲ್ಲಿ ನೋಡ್ತಕ್ಕಂತಹ ಕೆಲವು ವ್ಯಕ್ತಿಗಳು ಅದನ್ನು ಅನುಕರಣೆ ಮಾಡಿ ಅವಹೇಳನೆ ಮಾಡ್ತಾರೆ ಅನ್ನೋದು ಅವ್ರ ನೋವು ಅಷ್ಟೇ. ನಮ್ಮ ಸಿನಿಮಾದಲ್ಲಿ ಬಂದಿದ್ದನ್ನ ಸೊ ನೋಡಿಕೊಂಡು ಅವಹೇಳನ ಮಾಡ್ತಾರೆ, ಅದಕ್ಕೆ ನಾವು ತಡೆ ಹಿಡಿಬೇಕು ಅನ್ನೋದು ಅವರ ಒಂದು ವಿಚಾರ. ನಮ್ಮ ಸಿನಿಮಾದಲ್ಲಿ ಬಂದಿರೋದ್ರ ಬಗ್ಗೆ ಅವರಿಗೆ ಸಿನಿಮಾ ಕಾನ್ಸೆಪ್ಟ್ ಆಗಿರ್ಬೋದು, ಸಿನಿಮಾ ಚೆನ್ನಾಗಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಅದನ್ನ ತೋರಿಸೋದ್ರಿಂದ ಬೇರೆ ವ್ಯಕ್ತಿಗಳು ಅದನ್ನ ಅನುಕರಣೆ ಮಾಡಿ ಅವಹೇಳನ ನಮ್ಮ ದೈವಕ್ಕೆ ಮಾಡ್ತಾರೆ ಅನ್ನೋದು ಅವ್ರ ವಾದ ಇದೆ ಅಷ್ಟೇ. ವಿಲನ್ ಮಾಡಿದವರು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಮತ್ತೆ ನಿಮ್ಮ ವಿಲನ್ಗಳದ್ದು ಅಲ್ಲಿ ವಿಜೃಂಭಣೆ ಇದೆ, ಒಳ್ಳೆ ಇದೆ. ಮತ್ತೆ ಆ ಕಾನ್ಸೆಪ್ಟ್ ಆಫ್ ಮಿತ್ರರನ್ನು ದ್ರೋಹ ಮಾಡೋದು ಹೇಗೆ ಅಂತ ಬ್ಯೂಟಿಫುಲ್ ಕಾನ್ಸೆಪ್ಟ್. ಥ್ಯಾಂಕ್ ಯು ಸರ್. ಅದೆಲ್ಲ ನೋಡಿ, ನಮ್ಮ ಈ ಕಥೆಯನ್ನ ಮಾಡಿರ್ತಕ್ಕಂಥದ್ದು ನಮ್ಮ ಡೈರೆಕ್ಟರ್ ತುಂಬಾ ಬ್ಯೂಟಿಫುಲ್ ಆಗಿ ಆ ಕಥೆಯನ್ನ ಅವರು ನಡೆದಿದ್ದಾರೆ. ಅದು ನಾರ್ಮಲ್ ಎಲ್ಲರ ಜೀವನದಲ್ಲೂ ಕೂಡ ಅದು ಎಲ್ಲರ ಸಮಾಜದಲ್ಲಿ ನಡೆಯುವಂತ ಕಥೆನೆ ತುಂಬಾ ಕಾಮನ್ ಆಗಿ ತಗೊಂಡು ಬಂದಿದ್ದಾರೆ. ತುಂಬಾ ಅದನ್ನ ಅರ್ಥೈಸಿದ್ದಾರೆ. ಅದಕ್ಕೊಂದು ಜಡ್ಜ್ಮೆಂಟ್ ಅನ್ನ ಲಾಸ್ಟಿಗೆ ಅವ್ರು ಕೊಡ್ತಾ ಬಂದಿದ್ದಾರೆ ಏನಾಗುತ್ತೆ ಅನ್ನೋದು. ಇದರಿಂದ ಹೊರಗಡೆ ಬಂದು ಡೈರೆಕ್ಟ್ ಹೀರೋಯಿನ್ ಒಂದು ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ಅಲ್ಲಿ ಒಂದು ಹೆಣ್ಣು ಮಗಳು, ಕೊಡನಾಡಿದ ಹೆಣ್ಣು ಮಗಳು ಹೇಗಿರ್ಬೇಕು ಎಲ್ಲ ತೋರಿಸ್ತಾರೆ. ಆದ್ರೆ ಬೊಟ್ಟು ಎಲ್ಲೂ ಕಾಣಿಸ್ಲಿಲ್ಲ. ಕುಂಕುಮ ಕರೆಕ್ಟ್ ಆಗಿ ನೋಡಿದ್ರೆ ಇಲ್ಲಿ ಹಣೆ ಮೇಲ್ಗಡೆ ಇದೆ. ಹೆಣ್ಣು ಒಂದು ಮದುವೆಯಾದ ಹೆಣ್ಣು ಒಂದು ಹಣೆಯಲ್ಲಿ ಬೊಟ್ಟಿದೆ ಮಾವು. ಆದ್ರೆ ಎಲ್ಲೂ ಒಂದು ಕಡೆನೂ ಅದಿಲ್ಲ. ಅದರಲ್ಲೂ ಕೊಡನಾಡಲ್ಲಿ ಅದರಲ್ಲಿ ನೀವು ತೋರಿಸಿರುವ ಒಂದು ಆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡಿದಾಗ ಆ ಕುಟುಂಬಕ್ಕೆ ಮಾಡ್ತಾರೆ. ಬಟ್ ಅದೆಲ್ಲೂ ಕಾಣಿಲ್ಲ. ಎಲ್ಲ ಒಂದು ಕಡೆ ಮಿಸ್ ಆಗಿದೆ ಅಲ್ಲ. ಅದಂದ್ರೆ ಅವರ ಕೆಲಸನೇ ಅದು ಮೀನುಗಾರಿಕೆ ಇರೋದ್ರಿಂದ. ಸೊ ಈ ಹಣೆಯದೆಲ್ಲ ನಾವು ಅಷ್ಟೊಂದು ಅವರು ಶೃಂಗಾರಕ್ಕೆ ಜಾಸ್ತಿ ಮಹತ್ವ ಕೊಡುವುದಿಲ್ಲ. ಶೃಂಗಾರಕ್ಕೆ ಜಾಸ್ತಿ ಮಹತ್ವ ಕೊಡುವುದರಿಂದ ಆದ್ರೆ ಅದನ್ನು ಇಲ್ಲಿ ಹಣೆಯಲ್ಲಿ ಹಾಕಿದ್ದಾರೆ. ನೀವು ಅದನ್ನು ಕರೆಕ್ಟ್ ಆಗಿ ಒಬ್ಸರ್ವ್ ಮಾಡಿ ಇಲ್ಲಿ ಹಣೆ ಮೇಲೆ ಇನ್ನೊಮ್ಮೆ ನೀವು ಸಿನಿಮಾವನ್ನು ನೋಡಿ, ಹಣೆಯಲ್ಲಿ ಖಂಡಿತವಾಗಿ ಒಂದು ಕೆಂಪು ಗಂಧ ಇದೆ. ಹೌದು. ನಿರ್ಮಾಪಕರು ಈಗ ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರಲ್ಲ ಸರ್, ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಬಾಯಲ್ಲಿ ಈಗ ಸ್ಪ್ರೆಡ್ ಆಗ್ತಾ ಇದೆ ಸಿನಿಮಾದ ಬಗ್ಗೆ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಿದ್ರಾ ಟು ಗಿವ್ ಅನ್ ಓಪನ್ ಇನ್ವಿಟೇಷನ್ ಟು ಸಚ್ ಪೀಪಲ್ ಟು ಕಮ್ ಅಂಡ್ ವಾಚ್ ದ ಮೂವಿ? ಹೌದು, ನನ್ನನ್ನು ಈ ಕಮೆಂಟ್ಸ್ ನಾನೆಲ್ಲ ನೋಡಲಿಲ್ಲ, ನಮ್ಮ ಚಿತ್ರತಂಡದವರು ನೋಡಿದ್ದಾರೆ. ಮತ್ತೆ ನನ್ನ ಹತ್ರ ಬಂದು ಡಿಸ್ಕಷನ್ ಮಾಡಿದ್ರು ಅವರು ಕೂಡ. ಸೊ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಮಾಡಲಿಕ್ಕೆ ನಮ್ಮ ಇವ್ರನ್ನೆಲ್ಲ ಮಾಡುವ ನಮ್ಮ ಡೈರೆಕ್ಟರ್ ಮತ್ತೆ ನಮ್ಮ ಹೀರೋನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಬಟ್ ಅವರು ಒಂದು ಪ್ರಾಡಕ್ಟ್ ರೆಡಿ ಆದಮೇಲೆ ಅದನ್ನ ಪ್ರಮೋಟ್ ಮಾಡೋದು ಮತ್ತೆ ಅದನ್ನ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಅವರಿಗೆ ತುಂಬಾ ಜವಾಬ್ದಾರಿ ಇರುತ್ತೆ. ಈಗ ನಾನು ನಂದು ಕೆಲಸ ಏನಂದ್ರೆ ಬರೀ ಪ್ರೊಡ್ಯೂಸ್ ಮಾಡೋದು ಅಷ್ಟೇ. ಸೊ ಎಲ್ಲ ಆಕ್ಟಿವಿಟೀಸ್ ಅನ್ನ ಹೊರಗಡೆ ಓಡಾಡ್ಕೊಂಡು ಕೆಲಸ ಮಾಡಬೇಕಾಗಿರೋದು ಚಿತ್ರತಂಡ. ಸೊ ಹಾಗಿರ್ಬೇಕಾದ್ರೆ ಅವರು ಆ ಟೈಮ್ನಲ್ಲಿ ಅವರಿಗೆ ಸ್ಪಂದಿಸ್ಲಿಕ್ಕೆ ಆಗ್ಲಿಲ್ಲ ಫೋನಿಗೆ. ನನ್ನನ್ನು ಅವರು ಸಂಪರ್ಕ ಮಾಡಿದ್ರು. ನನ್ನ ಪ್ರಶ್ನೆ ಏನಂದ್ರೆ ಆವಾಗ ಇವಾಗ ಈಗಲೂ ನಮ್ಮ ಹತ್ರ ಟೈಮ್ ಇದೆ. ಸೊ ವೈ ನಾಟ್ ಯು ಜಸ್ಟ್ ಟ್ರೈ ಟು ಗಿವ್ ಅನ್ ಓಪನ್ ಕಾಲ್ ಟು ದೆಮ್, ಬನ್ನಿ ಒಂದು ಶೋ ನೋಡಿ ಫ್ರಮ್ ಯುವರ್ ಸೈಡ್. ಖಂಡಿತ ನಾನು ಮಾಡಿದ್ದೀನಿ. ನೋಡಿ, ನನ್ನನ್ನ ಯಾರು ಸಂಪರ್ಕ ಮಾಡಿದ್ದಾರೆ ಅವರಿಗೆ ನಾನು ಸಿನಿಮಾನ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಏನಾಗುತ್ತೆ ಅಂದ್ರೆ ಜನರಲ್ ಪಬ್ಲಿಕ್ ದೋಸ್ ಪೀಪಲ್ ಡೋಂಟ್ ನೋ ಹೂ ಆರ್ ಯು, ಹೂ ಇಸ್ ದ ಪ್ರೊಡ್ಯೂಸರ್ ಆರ್ ಹೂ ಇಸ್ ದ ಡೈರೆಕ್ಟರ್, ಬಟ್ ದೇ ಬಿ ಕಮೆಂಟಿಂಗ್ ಇನ್ ದ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡ್ತಾ ಇರ್ತಾರೆ. ವೈ ಡೋಂಟ್ ಯು ಗಿವ್ ಅನ್ ಓಪನ್ ಸ್ಟೇಟ್ಮೆಂಟ್? ಬನ್ನಿ, ಈ ಶೋ ನಾನು ನಿಮಗೆ ಮಾಡಿದ್ದೇವೆ, ಯಾರು ಈ ಸಿನಿಮಾದ ಬಗ್ಗೆ ಮಾತಾಡ್ತೀರಾ ಬನ್ನಿ ನೋಡಿ, ಮತ್ತೆ ನಮ್ಮ ಹತ್ರ ಡಿಸ್ಕಸ್ ಮಾಡಿ. ನಾಟ್ ನಿಮಗೆ ಬೇಕಾದ್ರೆ ಅವ್ರನ್ನ ಅರೇಂಜ್ ಮಾಡಿ ಆ ದಿನ ಅವರಿಗೆ ಅಂತ ವರ್ಗಕ್ಕೆ ಹೇಳದೆ ಮೀಡಿಯಾದವರನ್ನು ಹೊರಗಡೆ ನಿಮಗೆ ನಿಲ್ಲಿಸಿ. ಹೌದು, ನಾನು ಈಗಲೂ ಕೂಡ ಬೇಕಾದ್ರೆ ನಮ್ಮ ಪ್ರೆಸ್ ಮುಖಾಂತರ ನಾನು ಹೇಳೋದೇನಂದ್ರೆ, ಸೊ ಒಂದು ಏನು ಅವ್ರದ್ದು ಬೇಜಾರಿದೆ ಅಂಥವ್ರೆಲ್ಲ ಒಂದು ಬಂದು ಬೇಕಾದ್ರೆ ನಾನು ಒಬ್ಬ ನಿರ್ಮಾಪಕ, ನಾನೊಂದು ಅವರಿಗೆ ಒಂದು ಶೋ ಬೇಕಾದ್ರೆ ನಾನು ಅರೇಂಜ್ ಮಾಡ್ತೀನಿ ಬೇಕಾದ್ರೆ.
ಅವ್ರು ನೋಡಿ ನಮ್ಮ ಚಿತ್ರವನ್ನ ಬಂದು ನೋಡಿ ಅವ್ರಿಗೆ ಏನ್ ಅದರಲ್ಲಿ ಬೇಕು, ಬದಲಾವಣೆ ಏನ್ ಬೇಕು ಅನ್ನೋದ್ರ ಬಗ್ಗೆ ಸೊ ನಮ್ಮ ಹತ್ರ ಡಿಸ್ಕಷನ್ ಮಾಡಿದ್ರೆ ನಾವು ಗೌರವವಾಗಿ ನಾವು ಅದನ್ನ ಸ್ವೀಕರಿಸ್ತೀವಿ. ಹೌದು ನೋಡಿ ಸರ್, ನಾನು ಹೇಗೆ ಹೇಳ್ತಂದ್ರೆ ಚಿತ್ರ ಮಾಡೋದು ನಾವು ಯಾರಿಗೆ, ನಮಗಲ್ಲ, ನಾವು ಅಭಿಮಾನಿಗಳಿಗೆ ಚಿತ್ರ ಮಾಡೋದು, ಪ್ರೇಕ್ಷಕರಿಗೆ ಚಿತ್ರ ಮಾಡೋದು. ಯಾಕೆಂದ್ರೆ ಅವ್ರು ನೋಡಿದ್ರೆ ನಮಗೆ ಅದರಿಂದ 1-2 ರೂಪಾಯಿ ದುಡ್ಡು ಸಿಕ್ಕೇ ಸಿಗುತ್ತೆ. ಸೊ ಅವರಿಗೆ ಬೇಜಾರು ಮಾಡಿ ನಾವು ದುಡ್ಡು ತಗೋಬೇಕು ಅಂತ ಇಲ್ಲ. ಸೊ ಹಾಗಿರ್ಬೇಕಾದ್ರೆ ಅವ್ರು ಬೇಜಾರು ಮಾಡ್ಕೊಂಡಿದ್ದಾರೆ ಅಂದ್ರೆ ನಾವು ಅದನ್ನ ಕೇಳ್ತೀವಿ. ಈಗ ನಾವು ನಮ್ಮ ಚಿತ್ರನ ನೋಡಿದವ್ರಿಗೆ ನಾವು ಖುಷಿ ಆಯ್ತು ಅಂದಾಗ ನಾವು ಎಷ್ಟು ಖುಷಿ ಪಡ್ತೀವೋ, ಬೇಜಾರಾಯ್ತು ಅಂದಾಗ್ಲೂ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಲೇಬೇಕಾಗುತ್ತೆ. ಹಾಗಾಗಿ ನಾನು ಅವರಿಗೆ ಅವತ್ತಿಂದ ನನ್ನನ್ನು ಯಾರು ಸಂಪರ್ಕ ಮಾಡಿದರೆ ಅವ್ರಿಗೆ ನಾನು ಅದನ್ನ ಮನವಿ ಮಾಡಿದ್ದೀನಿ ಬಂದು ನೋಡಿ ಅಂತ ಹೇಳಿ. ಬಟ್ ಅವರಿಗೆ ಅದನ್ನ ನೋಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಹಾಗಿದ್ಮೇಲೆ ನಮಗೆ ತಿದ್ದುಪಡಿ ಮಾಡಕ್ ಆಗುದಿಲ್ಲ ಅಲ್ವಾ? ಯಾವ ರೀತಿ ತಿದ್ದುಪಡಿ ಮಾಡೋದು, ಏನ್ ತೆಗೆದಾಕೋದು ಅನ್ನೋದು ನಮಗೂ ಕೂಡ ಒಂದು ಕ್ಲಾರಿಫಿಕೇಶನ್ ಬೇಕಾಗುತ್ತೆ. ಅವ್ರಿಗೆ ಯಾವ ವಿಚಾರ ಬೇಜಾರಿದೆ, ಯಾವ ಸೀನ್ ಬೇಜಾರಿದೆ ಅನ್ನೋದನ್ನ ನನಗೆ ಅದನ್ನು ತೋರಿಸ್ಕೊಟ್ರೆ ನನಗೆ ಖುಷಿ ಆಗುತ್ತೆ. ನಾನು ಅದನ್ನ ಮಾಡ್ಬೋದು ಸರ್, ಮಾಡಕ್ ಆಗೋದೇ ಇಲ್ಲ ಅಂತಲ್ಲ. ಅದಕ್ಕೆ ಒಂದು ಕಂಡೀಷನ್ಸ್ ಇರುತ್ತೆ. ನಮಗೆ ಚಿತ್ರಮಂಡಲಿ ಇದೆ, ಸೆನ್ಸಾರ್ ಮಂಡಳಿ ಇದೆ, ನಾವು ಅಲ್ಲಿಗೆ ಅಪೀಲ್ ಹೋಗ್ಬೇಕಾಗತ್ತೆ. ಪುನಃ ಅವರಿಗೆ ನಾವು ರಿಕ್ವೆಸ್ಟ್ ಕೊಟ್ಟು ಆಮೇಲೆ ನಾವು ಅದನ್ನ ಬದಲಾವಣೆ ಮಾಡಬೇಕು. ಕಾನೂನು ಮುಖಾಂತರ ಸಿನಿಮಾಗೆ ಸದ್ಯಕ್ಕೆ ಯಾರು ತಡೆ ತರಲಿಲ್ಲ? ಇಲ್ಲ ಸರ್, ಕಾನೂನು ಮುಖಾಂತರ ತರಲಿಕ್ಕೆ ಆಗುದಿಲ್ಲ. ಯಾಕೆ ಅಂತ ಅಂದ್ರೆ ಸೊ ನಮ್ದೇ ಆದಂತಹ ಚಿತ್ರಮಂಡಲಿಯಿಂದ ನಾವು ಲೈಸೆನ್ಸ್ ತಗೊಂಡಿದ್ದೀವಿ. ನಮ್ಮ ಚಿತ್ರತಂಡಕ್ಕೆ ಯಾವುದು ಚಿತ್ರಕ್ಕೆ ಲೈಸೆನ್ಸ್ ಇದೆ. ಮತ್ತೆ ನಾವು ಅದಕ್ಕೆ ಸೆನ್ಸಾರ್ ಮಂಡಳಿಯವರು ತಿಂಗಳಾನ್ಗಟ್ಲೆ ಅವರು ಅದನ್ನ ನಮ್ಮ ಚಿತ್ರವನ್ನ ವೈಟಿಂಗ್ ಲಿಸ್ಟ್ ನಲ್ಲಿ ಇಟ್ಕೊಂಡು ಅವರು ಅದಕ್ಕೆ ಸೆನ್ಸಾರ್ ಮಂಡಳಿ ಮಾಡುವುದೇ ಅದಕ್ಕೋಸ್ಕರ. ಅವ್ರು ತಡೆ ತರಕ್ಕಾಗತ್ತೆ. ಸೆನ್ಸಾರ್ ಆಗಿರೋ ಫಿಲಂಗಳು ತುಂಬಾ ತಡೆ ಬಂದು ಮತ್ತೆ ಅದನ್ನ ಕಟ್ ಮಾಡಿ ಹಾಕಿರೋದಿದೆ. ಆದ್ರೆ ಇಲ್ಲಿ ಅಗತ್ಯ ಇದೆಯಾ? ಇಲ್ಲ, ಅಗತ್ಯ ಇಲ್ಲ. ನಾನು ನೋಡಿ, ಈಗ ಸೆನ್ಸಾರ್ ಮಂಡಳಿಯವರು ಅವ್ರದೇ ಆದಂತ ಒಂದು ವ್ಯಾಲ್ಯೂ ಇದೆ, ಸರಿಯಲ್ಲ? ಹೇಗೆ ಈ ಸೆನ್ಸಾರ್ ಮಂಡಳಿಯವರು ಇರೋದೇ ಅದಕ್ಕೋಸ್ಕರ, ಯಾವುದು ಕಟ್ ಮಾಡಬೇಕು, ಯಾವುದು ಕೊಡಬೇಕು ಅಂತ ಅನ್ನೋದನ್ನ ನಮಗೆ ಅವರು ಹೇಳ್ತಾರೆ ಕರೆದು ಬಿಟ್ಟು. ಬಟ್ ನಮ್ಮ ಸಿನಿಮಾದಲ್ಲಿ ಇಲ್ಲಿವರೆಗೆ ಯಾವುದು ಕಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ಲಿಲ್ಲ. ಯಾಕೆಂದ್ರೆ ಯು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂದ್ರೆ ಯೂನಿವರ್ಸಲ್, ಕಟ್ ಮಾಡೋ ಪ್ರಶ್ನೆನೇ ಇಲ್ಲಲ್ಲ ಅದರಲ್ಲಿ ಅವ್ರ ಕಡೆ ಇಲ್ಲ. ಬಟ್ ಪ್ರೇಕ್ಷಕರಿಗೆ ಅದು ಬೇಜಾರಾಗಿದೆ ಅಂದ್ರೆ ನಾವು ಅದನ್ನ ಯೋಚನೆ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ನಮಗೆ ಸ್ವಲ್ಪ ಸಮಯ ಬೇಕಾಗುತ್ತೆ ಮೇಡಮ್ ಅಷ್ಟೇ. ಹೌದೌದು, ಯಾಕೆಂದ್ರೆ ಈಗ ನಮಗೊಂದು ಒಂದು ದೇವರು ಅನ್ನೋದು ಒಂದು ಕಲ್ಪನೆ ನಮಗೆ. ಆ ಕಲ್ಪಿಸ್ಕೊಂಡಾಗ, ಸೊ ಒಬ್ಬ ಭಕ್ತ ಕಲ್ಪಿಸ್ಕೊಂಡಾಗ ಅದು ನಮಗೆ ಯಾವ ರೀತಿ ನಮಗೆ ಅದು ಬಂದು ಒಂದು ಬ್ಲೆಸ್ ಮಾಡುತ್ತೆ ಅನ್ನೋದರಲ್ಲಿ ಅದೊಂದು ಸೀನ್ ಇರುವಂಥದ್ದು. ಬಟ್ ಅದಕ್ಕೆ ನಾವು ಸರಿಯಾದ ಒಂದು ಗೌರವಯುತವಾಗಿ ಆ ಸೀನ್ಗೆ ಬದಲಾವಣೆ ಮಾಡಬೇಕಾದ್ರೆ ತುಂಬಾ ಅವರು ಸ್ಕ್ರಿಪ್ಟ್ ಮಾಡಲೇಬೇಕಾಗುತ್ತೆ, ಮತ್ತೆ ಟೈಮ್ ಬೇಕಾಗುತ್ತೆ. ಅದಕ್ಕೆಲ್ಲದಕ್ಕೂ ಕೂಡ ನಮಗೆ ಸಮಯ ಬೇಕಾಗುತ್ತೆ. ಓಕೆ, ಸೊ ನನ್ನ ಕಡೆಯಿಂದ ಆಗಿದೆ. ನಾನು ಮತ್ತೆ ಏನಾದರೂ ಡೌಟ್ ಇದ್ರೆ ನಾನು ಮಾತಾಡ್ತೀನಿ. ಸೊ ಈಗ ನಮ್ಮ ಟೆಕ್ನಿಷಿಯನ್ಸ್ ಇದ್ದಾರೆ. ಸೊ ಅವರು ಯಾಕೆಂದ್ರೆ ಅದನ್ನೆಲ್ಲ ಕೆಲಸ ಮಾಡಿರೋದು ಅವರು, ಅದರಲ್ಲಿ ಅವರಿಗೆ ತುಂಬಾ ಅನುಭವ ಇದೆ. ಸೊ ಅವ್ರ ಅನುಭವನ ಹೇಳ್ಕೊಂಡ್ರೆ ಅದಕ್ಕೆ ಇನ್ನೂ ಸ್ಪಷ್ಟೀಕರಣ ಸಿಗುತ್ತೆ ಅನ್ನೋದು ನನ್ನ ಭಾವನೆ. ನಾನು ಕೊಡ್ತೀನಿ. ಮತ್ತೆ ನನ್ನ ಹತ್ರ ಮಾತಾಡಿದ್ರೆ ನನ್ನ ಕೇಳಿ ನಾನು ಮಾತಾಡ್ತೀನಿ. ನಾನು ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೇನೆ. ನನ್ನ ಹತ್ರ ಏನಾದರೂ ಕ್ವಶನ್ ಕೇಳಿದ್ರೆ ಕೇಳಿ, ಯಾರಿಗಾದ್ರೂ ಸವಾಲಿದೆ. ಗೋಲ್ಡ್ ರೇಟ್ ಗೋಲ್ಡ್ ರೇಟ್ ಹೇಳ್ತೇವೆ. ಸಿನಿಮಾ ಹೇಗಾಗಿದೆ, ಯಾರು ನೋಡಿದ್ದಾರೆ? ಎಲ್ಲಿ ನೋಡಿದ್ದಾರೆ? ನಿಮಗೆ ಯಾರು ಕ್ವಶನ್ ಇಲ್ಲಲ್ಲ? ಕಬಡ್ಡಿ ಒಂದು ನರ ಮಾಡಿ ಮಂಗಳೂರು ಬಿಟ್ಟು ಬೇರೆ ಕಡೆ ಹೇಗೆ ರೆಸ್ಪಾನ್ಸ್ ಇದೆ? ಮಂಗಳೂರು ಬಿಟ್ಟು ಹೊರಗಡೆ ನಾವು ಬೆಂಗಳೂರು, ಮೈಸೂರು, ಆಮೇಲೆ ಬೆಳಗಾಂ ರಿಲೀಸ್ ಮಾಡಿದ್ವಿ. ಸೊ ಲಿಟ್ರಲಿ ಎವರೇಜ್ ಹೋಗ್ತಾ ಇದೆ. ಮಂಗಳೂರು ಬಿಟ್ಟಂತೂ ನಾವು ಒಳ್ಳೆ ಆಡಿಯನ್ಸ್ ಬಂದಿದ್ದಾರೆ. ಯಾಕಂದರೆ ಚಿಕ್ಕ ಪ್ರಾಜೆಕ್ಟ್ ಸಿನಿಮಾ, ಸುಮಾರು 1 ಕೋಟಿ ಹತ್ತಿರ ಬಜೆಟಲ್ಲಿ ಮಾಡಿರುವಂಥ ಸಿನಿಮಾ. ಸೊ ಈ ಬಜೆಟಲ್ಲಿ ನಿಮಗೆ ಜಾಸ್ತಿ ಪ್ರಮೋಷನ್ ನಾವು ಆಫ್ಟರ್ ರಿಲೀಸ್ ಕಾನ್ಸಂಟ್ರೇಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಮಂಗಳೂರು ಬೆಟ್ಟ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಆಮೇಲೆ ಹೊರಗಡೆ ಮಾರ್ಕೆಟ್ ಎಲ್ಲ ನೋಡಬೇಕು. ಗೋಲಿ ಮಾಡಿ 5 ಗ್ರಾಮ 5
ಗೊತ್ತು ನನಗೆ ದಿನ ಯಾಣ ನನಗೆ ಸಿಕ್ಕುದನ್ನು ನೀವು ತಗೊಂಡು ತುಳುವಲ್ಲಿ ನಾವು ಡಬ್ ಮಾಡಿ ಇಟ್ಟಿದ್ದೇವೆ. ಆದರೆ ನಮಗೆ ಈ ತುಂಬಾ ಸಿನಿಮಾಗಳು ರಿಲೀಸ್ ಇರೋದ್ರಿಂದ ಮತ್ತೆ ಶೋಗಳ ಕೊರತೆ ಕೂಡ ಇದೆ. ಆ ಕಾರಣದಿಂದ ನಾವು ಮತ್ತೆ ಎರಡೆರಡು ಕಾನ್ಸಂಟ್ರೇಷನ್ ಮಾಡೋ ಕಷ್ಟ ಆಗ್ತದೆ ಅಂತ ಕನ್ನಡದಲ್ಲಿ ತುಳುವನ್ನ ತುಳುವನ್ನು OTT ಕೊಡೋ ಪ್ಲಾನ್ ಇದೆ. ಇಲ್ಲ ಮಾತಾಡ್ತಾರೆ. ಇವತ್ತಿನ ನಮ್ಮನ್ನೆಲ್ಲ ಕರೆದಿರೋದು ನನ್ನ ಪ್ರಕಾರ ಈಗ ತುಳು ಅಥವಾ ನಾವು ತುಳುವರು ಮಾಡಿದ ಸಿನಿಮಾವನ್ನು ಲಕ್ಷಾಂತರ ಮಂದಿ ನೋಡಿದ ಉದಾಹರಣೆ ಇದೆ. ಈಗ ಸಾವಿರಾರು ಮಂದಿ ನೋಡಿದ್ದಾರೆ ಸರ್, ಒಂದು ಫಿಗರ್ ಹೇಳಿದ್ರು. ಅದನ್ನ ಲಕ್ಷಾಂತರ ಮಂದಿ ನೋಡ್ಲಿ, ಅದಕ್ಕೊಂದು ಇದು ಒಂದು ಕಾರಣ ಆಗಲಿ, ಈ ಮೂಲಕ ಅದು ಇನ್ನಷ್ಟು ಬಿತ್ತರಗೊಳ್ಳಿ ಅಂತ ನಿಮ್ಮನ್ನೆಲ್ಲ ಕರ್ಕೊಂಡು ಬಂದಿದ್ದು. ಆಮೇಲೆ ಈಗ ನಡೀತಿರೋ ವಿದ್ಯಮಾನಗಳು ಇಶ್ಯೂಸ್ಗಳು ಏನಿದೆ ಅದು ಸಾಮಾನ್ಯ. ಈಗ ಎಲ್ಲ ಕೊಡಿಯಡಿ 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 ಅನ್ನೋದು ನಾವೆಲ್ಲರಿಗೆ ಮಾತಾಡುವಂತ ಶಬ್ದ. ಕೊಡಿಯಡಿ ಹೋದ್ರೆ ಅಲ್ಲೂ ಗಲಾಟೆ ಇದೆ. ಎಲ್ಲ ನಿಯಮಗಳಲ್ಲಿ ಸಾಮಾನ್ಯ, ಎಲ್ಲರೂ ನಮ್ಮ ಮನೆಯವರೇ. ಸೊ ಈಗ ನಮ್ಮನ್ನವರು ಏನೋ ಒಂದು ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ ಅಂದ್ಕೊಂಡೆ, ಅವ್ರ ಬಗ್ಗೆ ನಾವು ನೆಗೆಟಿವ್ ಮಾತಾಡಕ್ಕಾಗಲ್ಲ. ಒಂದು ಟೈಮಲ್ಲಿ ಅವರೆಲ್ಲ ನಮ್ಮನ್ನ ಏನೋ ಪ್ರೀತಿಸಿದ್ದಕ್ಕೆ ನಾವು ಏನೋ ಒಂದು ಆಗಿದ್ದೀವಿ. ಸೊ ಈಗ ಬನ್ನಿ ಮಾತಾಡೋಣ, ಗಲಾಟೆಗಳು ಬೇಡ, ವೈಮನಸ್ಸು ಬೇಡ, ವೈರುಧ್ಯಗಳು ಬೇಡ, ಬನ್ನಿ ಒಂದು ಚರ್ಚೆ ಆಗಲಿ. ಕೊನೆಗೇನು ನಮ್ಮ ತುಳುನಾಡು, ನಮ್ಮ ಸಂಸ್ಕೃತಿ, ಈಗ ನಮ್ಮ ಪ್ರೊಫೆಷನ್, ನಮ್ಮ ಸಿನಿಮಾ ಅನ್ನೋದಕ್ಕಿಂತ ಮುಖ್ಯ ನಮ್ಮ ಹುಟ್ಟಿದ ಮಣ್ಣು. ಸೊ ಅದ್ರ ಬಗ್ಗೆ ಬನ್ನಿ ಎಲ್ಲರೂ ಸೇರ್ಕೊಂಡು ಏನಾದ್ರು ಮಾಡೋಣ. ಅವ್ರು ಮಾಡಲ್ವಾ, ಇವ್ರು ಮಾಡಲ್ವಾ ಅನ್ನೋದು ಅದು ಸಮಾಜ ವಿಷಯ ಆಗುತ್ತೆ, ಅದಕ್ಕೊಂದು ಕರೆಕ್ಟ್ ಉತ್ತರ ಆಗಲ್ಲ. ಸೊ ಏನು ಏನ್ ಹೇಳ್ತಾರೆ ಅದಕ್ಕೆ, ಕಡಲಲ್ಲಿ ಏನಾದ್ರು ಏನು ಮಥನ, ಸಮುದ್ರ ಮಥನ ಆದಾಗ್ಲೂ ಹಾಲು ಹಾಲ ಎರಡೂ ಬಂದಿತ್ತು ಅಲ್ವಾ. ಯಾವ್ದನ್ನು ರಿಸೀವ್ ಮಾಡಬೇಕು ಅನ್ನೋದು ಅದು ನಮಗೆ ಬಿಟ್ಟಿದ್ದು, ಬುದ್ಧಿವಂತರ ಜಿಲ್ಲೆಗೆ ಅಥವಾ ಬುದ್ಧಿವಂತರ ಜನರಿಗೆ ಎಲ್ಲ ಒಳ್ಳೇದಾಗುತ್ತೆ. ಈಗ ನೋಡಿದ್ರು ಬುಕ್ ಮೈ ಶೋನಲ್ಲಿ ನೋಡಿದ್ರು ಪ್ಯಾಕ್ ಹೋಗ್ತಿದೆ ಭಾರತ್ ಮಾಲಲ್ಲಿ, ಖುಷಿ ಇದೆ. ಸಿನಿಮಾ ತುಂಬಾ ಚೆನ್ನಾಗಿ ಹೋಗ್ತಿದೆ, ಪಾತ್ರಗಳ ಬಗ್ಗೆ ಜನರು ಮಾತಾಡ್ತಿದ್ದಾರೆ. ಇನ್ನೇನು ಬೇಕು ಒಬ್ಬ ಕಲಾವಿದನಿಗೆ ಅಥವಾ ಸಿನಿಮಾದ ತಂಡಕ್ಕೆ? ಮುಖ್ಯವಾಗಿ ಪ್ರೊಡ್ಯೂಸರ್ ಮುಖದಲ್ಲಿ ನಗು ಇದೆ, ಅದು ಬೇಕಾಗಿರೋದು. ಸೊ ಅದೇ ಒಂದಕ್ಕೆ ಎಲ್ಲರೂ ಬಂದು ಈಗ ಸಿನಿಮಾ ನೋಡಿದವರು ಆ ಪರವಶತೆಗೆ ಒಳಗೊಳ್ಳೋದಿದೆಯಲ್ಲ, ಏನು ಅಜ್ಜಂತದ್ದು ಏನು ಕೊಂಚ 10 ವರ್ಷ ಕೂಡ ಬದುಕುವೆ ಆಗುತ್ತೆ. ಈಗ ನಾವು ಯಾರು ಸಿನಿಮಾದವರು ನಾವು ಭಕ್ತಿ ಜಾಸ್ತಿ ಮಾಡ್ತಿದ್ದೀವಿ ಅಂತ ಎಲ್ಲೂ ಹೇಳ್ಕೊಳ್ಳಿಲ್ಲ. ಆದರೆ ಭಕ್ತಿ ಎಲ್ಲಿ ಕಡಿಮೆ ಮಾಡಿದ್ದೀವಿ ಅನ್ನೋದು ಪ್ರಶ್ನೆ ಆಗುತ್ತೆ ನಮ್ದು. ಬಹುಶಃ ಆ ಕೆಲಸ ನಾವು ಯಾರೂ ಮಾಡಿಲ್ಲ, ನಮ್ಮ ಕಡೆಯಿಂದ ಅದು ಯಾವತ್ತೂ ಆಗಲ್ಲ ಅನ್ನೋದು ನನ್ನ ಎರಡು ಮಾತು. ಥ್ಯಾಂಕ್ ಯು ವೆರಿ ಮಚ್. ಶಿವರಾಜ್ ಅವರು ಇಷ್ಟೊಂದು ತುಂಬಾ ತುಳು ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದೀರಾ. ಈ ಸಿನಿಮಾ ಒಂದು ಮೈಲ್ ಸ್ಟೋನ್ ಅಂತ ಅನಿಸ್ತದೆ ನಿಮ್ಮ ಕೆರಿಯರಲ್ಲಿ? ಆಗಿಲ್ಲ ಸರ್, ನಿಮ್ಮ ಬಾಯಾರಿಕೆ ಏನೋ ಒಂದು ಆಗುತ್ತೆ ಸರ್. ಅಲ್ಲ, ನಿಮ್ಮ ಪರ್ಫಾರ್ಮೆನ್ಸ್ ಇಲ್ಲ, ತುಂಬಾ ಏನು ಮಾಡಿಲ್ಲ. ನೀವು ಮಾಡಿದಾಗ ನನಗೆ ಕರೀಲಿಲ್ಲ ಬಿಡಿ. ಸಿಂಗಲ್ ಡಿಜಿಟ್ ದಾಟಿಲ್ಲ ಸರ್, ಇನ್ನೆಲ್ಲಿ ಸರ್ ತುಂಬಾ ಆದ್ರೂ ಇಲ್ಲ ಸರ್. ನಿಮ್ಮ ಸಿನಿಮಾ ಜರ್ನಿ ನೋಡಿದಾಗ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಅನಿಸ್ತದೆ, ಬೀಯಿಂಗ್ ಅ ನೆಗೆಟಿವ್ ಆಲ್ಸೋ. ಥ್ಯಾಂಕ್ ಯು ಸರ್. ಅದೇ ಯಾವುದೇ ಕೆಲಸ ಮಾಡಬೇಕಿದ್ರು ನಿಮ್ಮನ್ನು ಮೆಚ್ಚೋದು ಅಂತ ನಾನು ಮಾಡೋದಲ್ಲ ಸರ್, ನನ್ನ ಖುಷಿಗೆ ಮಾಡೋದು. ಸೊ ನೀವು ಮೆಚ್ಚಿದ್ರೆ ನನ್ನ ಖುಷಿ ಡಬಲ್ ಆಗುತ್ತೆ ಸರ್, ಅಷ್ಟೇ ವಿಷಯ. ಥ್ಯಾಂಕ್ ಯು. ಪ್ರೊಫೆಷನ್. ಎಲ್ಲರಿಗೂ ನಮಸ್ಕಾರ. ಬಹುಶಃ ನಾವು ಸೇರಿದಂಥ ಒಂದು ಮೇಜರ್ ಉದ್ದೇಶ ಅಂತ ಹೇಳಿದ್ರೆ, ಇವಾಗ ಕಂಚಿಗ ಸಿನಿಮಾ ಮೊನ್ನೆ ಶುಕ್ರವಾರ ಬಿಡುಗಡೆ ಆಗಿ ಒಳ್ಳೆಯ ಪ್ರದರ್ಶನ, ಸಿನಿಮಾ ನೋಡಿದಂಥ ಅಷ್ಟೊಂದು ನಮ್ಮ ಕಲಾ ಪೋಷಕರು, ಪ್ರೇಕ್ಷಕರು ಎಲ್ಲರೂ ನಮಗೆ ಕೊಡುವಂಥ ಒಂದು ಮೆಚ್ಚುಗೆನೇ ಒಂದು ಬೇರೆಯ ಲೆವೆಲಲ್ಲಿತ್ತು. ಸೊ ನಮಗೆ ತುಂಬ ಖುಷಿಯಾಗಿ, ಈ ಖುಷಿಯನ್ನು ಫಸ್ಟ್ ಆಫ್ ಆಲ್ ನಾವು ಹಂಚಬೇಕು. ಯಾಕಂದರೆ ನಾವು ಸಿನಿಮಾ ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಸಿನಿಮಾ ನಮ್ಮ ಜನರಿಗೆ ಇಷ್ಟ ಆಗಬೇಕು, ಅದರಿಂದ ಏನಾದರೂ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಹೋಗಬೇಕು. ಸೊ ಅಂಥದ್ದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ದೀವಿ. ಆ್ಯಂಡ್ ಈ ಖುಷಿನ ನಮಗೆ ಹಂಚಕ್ಕೆ ನಮ್ಮ ಪತ್ರಿಕಾ ಮಾಧ್ಯಮದವರು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಎಲ್ಲ ಪ್ರತಿಯೊಂದು ಸ್ಟೆಪ್ಪಲ್ಲೂ ನಮ್ಮ ಜೊತೆ ನೀವು ಇದ್ದೀರಾ. ಒಂದು ಕಲಾವಿದ ಬೆಳೆಯೋಕ್ಕೆ ನಿಮ್ಮ ಆಶೀರ್ವಾದ ತುಂಬ ಅಗತ್ಯ. ಆ್ಯಂಡ್ ಬಹುಶಃ ಎಲ್ಲರೂ ಈಗ ಇದ್ದವರು ಎಲ್ಲ ನಮ್ಮ ಸಿನಿಮಾ ನೋಡಿದ್ದಾರೆ, ಎಲ್ಲರೂ ಇಷ್ಟ ಆಗಿದೆ ಅಂತ ನಾವು ಭಾವಿಸ್ತೀವಿ. ಸೊ ಇನ್ನಷ್ಟು ಜನರಿಗೆ ನಾವು ಅದರ ಪ್ರಮೋಷನ್ ವೈಸ್ ಆಗಿರಲಿ, ಈಗ ಶರತ್ ಸರ್ ನಾವು ಸಿನಿಮಾ ಮಾಡಿದಾಗ ನಾವು ಚಿಕ್ಕ ತಂಡ ಅಂತಲೇ ಹೇಳ್ತೀವಿ. ಸೊ ಈ ಸಿನಿಮಾ ಮಾಡಬೇಕಾದ್ರೆ ನಮ್ಗೆ ಒಂದು ವಿಷಯ ಗೊತ್ತಿತ್ತು, ಏನಂತ ಹೇಳಿದ್ರೆ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ, ಯಾವುದೇ
ಒಂದು ಬೇಡದ ವಿಷಯನ ಸಮಾಜಕ್ಕೆ ಹೇಳದೆ ಒಂದು ಮಾಡುವಂಥ ಸಿನಿಮಾವನ್ನು ನಾವು ಮಾಡಿದ್ವಿ ಅಂತ ನಮಗೆ ಒಂದು ಧೈರ್ಯ ಇತ್ತು. ಸೊ ಇದನ್ನು ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಪ್ರಮೋಷನ್ ಮಾಡುವಂತಿತ್ತು. ಸೊ ಈ ನಮಗೆ ಕೊಟ್ಟಂಥ ಜನರು ಕೊಟ್ಟಂಥ ಒಂದು ಅದ್ಭುತ ರಿಯಾಕ್ಷನ್ ಇಂದ ಈ ಖುಷಿಯನ್ನು ನಮ್ಮ ಪತ್ರಿಕಾದ ನಮ್ಮ ಬೆನ್ನೆಲುಬು ಒಂದು ಕಲಾವಿದನಿಗಾಗಿರಲಿ ಒಂದು ಸಿನಿಮಾ ತಂಡಕ್ಕಾಗಿರಲಿ ನಮ್ಮ ಬೆನ್ನೆಲುಬೇ ನಮ್ಮ ಪತ್ರಿಕಾ ಮಾಧ್ಯಮ. ಸೊ ಇದನ್ನು ನಿಮ್ಮ ಜೊತೆ ಹಂಚಿದ್ರೆ ಇನ್ನಷ್ಟೊಂದು ಜನಗೆ ಈ ಒಂದು ಸಿನಿಮಾದ ಬಗ್ಗೆ ಗೊತ್ತಾದರೆ ಇನ್ನಷ್ಟು ಜನ ಬಂದು ಈ ಸಿನಿಮಾನ ನೋಡಿ ನಮ್ಮ ನಿರ್ಮಾಪಕರಿಗಾಗಿರಲಿ ನಮ್ಮ ನಿರ್ದೇಶಕರಿಗಾಗಿರಲಿ ನಮ್ಮ ಕಲಾವಿದರಿಗಾಗಿರಲಿ ಇಡೀ ತಂಡಕ್ಕೆ ಒಂದು ದೊಡ್ಡ ಸಕ್ಸಸ್ ಸಿಕ್ಕಿದಾಗ ಆಗುತ್ತೆ. ಸೊ ಈ ಮೂಲಕ ನನ್ನ ಪತ್ರಿಕಾದ ಎಲ್ಲ ನನ್ನ ಬಾಂಧವರಿಗೆ ನಾನು ಕೇಳ್ಕೊಳ್ಳೋದು ಅಂದರೆ ನಮ್ಮ ಸಿನಿಮಾ ತುಂಬ ಒಳ್ಳೆಯ ರೀತಿಯಲ್ಲಿ ಹೋಗ್ತಾ ಇದೆ. ಮಂಗಳೂರಲ್ಲಿ ನೀವು ಯಾರನ್ನ ಕೇಳಿದ್ರು ಕಜ್ಜಿಗ ಸಿನಿಮಾ ನೋಡ್ಬೇಕಂತಲೇ ಹೇಳೋದೊಂದು ಮಾತು ನಡೀತಾ ಇದೆ. ಆ್ಯಂಡ್ ನೋಡಿದವರು ಒಳ್ಳೆಯ ಪ್ರತಿಕ್ರಿಯೆ ಅಂದರೆ ಎಲ್ಲ ಏಜ್ ಗ್ರೂಪ್. ಬಹುಶಃ ನಾನು ನನ್ನ ಸಿನಿಮಾ ಕರಿಯರಲ್ಲಿ ನೋಡಿದಂಥ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಏನಂತ ಹೇಳಿದ್ರೆ 70-75+ ನಮ್ಮ ಅಮ್ಮಂದಿರು ಅವ್ರು ಎಲ್ಲ ಸಿನಿಮಾವನ್ನು ನೋಡಿ ಇಲ್ಲ ಮಗ ನನ್ನ ತರಿಸಿದ್ದೇ ಕಾಲೇಜ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಂಥ ಅದ್ಭುತವಾದ ನಮಗೆ ಪ್ರತಿಕ್ರಿಯೆ ನಮ್ಮ ಕಲಾಭಿಮಾನಿಗಳಿಂದ ಬಂದಾಗ ತುಂಬ ಖುಷಿ ಆಯಿತು. ಸೊ ಈ ಮೂಲಕ ಈಗ ಹೇಳ್ತಾ ಇದ್ದೀನಿ, ಕಜ್ಜಿಗ ಸಿನಿಮಾ ಒಂದು ಒಳ್ಳೆಯ ಸಿನಿಮಾ, ಇನ್ನು ಎಷ್ಟು ಜನಕ್ಕೆ ರೀಚ್ ಆಗೋದಿಲ್ಲ, ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಿರ್ಮಾಪಕರ ಸಂಘ ಇದೆ, ಕಲಾವಿದರ ಸಂಘ ಇದೆ, ಇವರ ಸಹಾಯ ಏನಾದರೂ ಕೇಳಿದ್ದೀರಾ ನೀವು ಸಿನಿಮಾದ ಪ್ರಮೋಷನ್ಗೆ ಸಪೋರ್ಟ್ ಇದ್ದಾರೆ? ಹೌದು ಸರ್, ಅಂದರೆ ಕಲಾವಿದರು ಅಂದರೆ ನಮಗೆ ನಾವೆಲ್ಲ ಒಂದೇ, ಎಲ್ಲರೂ ಅಂದರೆ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಎಲ್ಲರೂ ಕೂಡ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಸಿನಿಮಾನ ನೋಡಿದ್ದಾರೆ, ಬಂದು ಕೆಲವು ಮೆಚ್ಚುಗೆ ಮಾತುಗಳನ್ನು ಆಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರ ಮುಖಾಂತರ ಪ್ರಮೋಟ್ ಮಾಡೋ ರೀತಿ ಆ ಥರ ಏನಾದರೂ? ಅದೇ, ಈಗ ಕೆಲವರು ನೋಡಿದ್ದಾರೆ, ಕೆಲವರೆಲ್ಲ ನಮಗೆ ಅಭಿಪ್ರಾಯನ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ. ಸೊ ಅವರವರ ಅನಿಸಿಕೆಗಳನ್ನು ಅವರು ನಮಗೆ ಕೊಟ್ಟಿದ್ದಾರೆ, ಸರ್, ಮಾಡಿದ್ದಾರೆ. ತೊಂದರೆ ಹಾಗೆ ನಾನು ಕೇಳ್ಕೊಳ್ಳೋದಷ್ಟೇ. ಸೊ ಪ್ರೇಕ್ಷಕರಲ್ಲಿ ಸಿನಿಮಾ ಹೇಗಿದೆ ಮತ್ತೆ ಹೇಗಿಲ್ಲ ಅನ್ನೋದ್ರ ಬಗ್ಗೆ, ಒಳ್ಳೇದು ಕೆಟ್ಟದ್ದು ಅಂತ ಎಲ್ಲ ವಿಚಾರದಲ್ಲೂ ಇರುತ್ತೆ. ಯಾವ ವಿಷಯಕ್ಕೆ ಹೋದ್ರೂ ಕೂಡ ಎರಡೂ ಇರುತ್ತೆ. ಒಳ್ಳೇದನ್ನು ನೋಡಿ ಕೆಟ್ಟದನ್ನು ಮಾಡೋರು ಇರ್ತಾರೆ. ಅದೇ, ಈಗ ನಮಗೆ ಒಂದು ಯಾವುದೇ ಒಂದು ಸಿನಿಮಾ ಆಗಿರ್ಬೋದು, ಯಾವುದೇ ಕ್ಷೇತ್ರ ಆಗಿರ್ಬೋದು, ಒಂದು ವಿಚಾರ ಇಟ್ಕೊಂಡು ಒಳ್ಳೇದನ್ನ ಅನುಕರಣೆ ಮಾಡೋರು ಇರ್ತಾರೆ, ಕೆಟ್ಟದಾಗಿ ಅನುಕರಣೆ ಮಾಡೋರು ಇರ್ತಾರೆ. ಸೊ ನಮಗಿಲ್ಲಿ ಕೆಟ್ಟದಾಗಿ ಯಾರು ಅನುಕರಣೆ ಮಾಡ್ತಾರೆ ಅವರಿಗೆ ನಮ್ಮ ಚಿತ್ರದಿಂದ ಏನು ಅನುಕರಣೆ ಮಾಡ್ತಾರೆ ನಾವು ಅದಕ್ಕೆ ಬದ್ಧ. ಅದನ್ನ ನಾವು ಅವ್ರಿಗೇನು ಶಿಕ್ಷೆ ಕೊಡಿಸ್ಲಿಕ್ಕೆ ನಾವು ಖಂಡಿತ ನಾವು ಅದಕ್ಕೆ ನಮ್ಮ ಹೋರಾಟ, ನಮ್ಮ ಚಿತ್ರತಂಡ ಮೊದಲಿಂದನೂ ಹೇಳ್ಕೊಂಡು ಬಂದಿದೆ. ಸೊ ಅದರಿಂದ ಒಳ್ಳೇದನ್ನ ಅನ್ಕೊಳ್ಳೋರು ಅವರು ನಮ್ಮ ಚಿತ್ರದಿಂದ ಎಷ್ಟು ಜನ ಇದ್ದಾರೆ. ಎಲ್ಲ ವಿಚಾರದಲ್ಲೂ ಇರುತ್ತೆ, ಬರೀ ಚಿತ್ರದಿಂದ ಮಾತ್ರ ಅಂತಲ್ಲ. ಸೊ ಎಲ್ಲ ಕ್ಷೇತ್ರದಲ್ಲೂ ಅದು ಇದ್ದೇ ಇರುತ್ತೆ. ಸೊ ನಮಗೆ ಇಲ್ಲಿ ಏನಾಗಿದೆ, ಏನ್ ಬೇಕನ್ನೋದು ನಾವು ಇಲ್ಲಿ ಮುಖ್ಯವಾಗಿ ತಗೊಳ್ಬೇಕಾಗತ್ತೆ. ಅದಕ್ಕೆ ನಾನು ನಮ್ಮ ಪ್ರೇಕ್ಷಕರಲ್ಲಿ ಯಾರಿಗೆ ಅದನ್ನ ಬಾಯ್ಕಟ್ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ನಾನು ನನ್ನ ರಿಕ್ವೆಸ್ಟ್ ಇಷ್ಟೇ, ಸಿನಿಮಾ ಒಮ್ಮೆ ಬಂದು ನೋಡಿ, ಅದರಲ್ಲೂ ಕೂಡ ನೀವು ಅದನ್ನ ಪ್ರೀತಿಯಿಂದ ಬಂದು ನೋಡಿ. ಅದಕ್ಕೆ ನಿಮಗೇನು ಬೇಜಾರಿದೆ ಅದಕ್ಕೆ ಸ್ಪಂದಿಸ್ತೀವಿ. ಮತ್ತೆ ಯಾರು ಬೇರೆ ಪ್ರೇಕ್ಷಕರು ಯಾರಿದ್ದಾರೆ ಅದ್ರ ಬಗ್ಗೆ ಭಯ ಪ್ರೀತಿಯಿಂದ ಬಂದ ನಮ್ಮ ಚಿತ್ರವನ್ನ ನೋಡಿ. ಸೊ ಅದ್ರ ಬಗ್ಗೆ ನಮಗೆ ನಿಮ್ಮ ಒಂದು 4 ಅಭಿಪ್ರಾಯನ ಹೇಳ್ಬೇಕಂತ ನಾನು ನಿಮ್ಮ ಮುಖಾಂತರ ನಾನು ಕೇಳ್ಕೊಳ್ತೇವೆ ಸರ್. ರಂಜನ್ ಗೋಗಲ್ ಅವರು ಕೂಡ ಒಂದೆರಡು ಮಾತಾಡ್ತಾರೆ. ಬಹುಶಃ ಥ್ಯಾಂಕ್ ಯು ಹೇಳಕ್ಕೆ ಅಂದ್ರೆ ಅವರು ಸಿನಿಮಾ ನೋಡಿ ಅಂತ ಹೇಳಿದ್ರು. ತುಂಬಾ ತುಂಬಾ ಸೀರಿಯಸ್ ಆಗಿ ಹೋಗೋದು ಬೇಡ, ಸ್ವಲ್ಪ ಕಾಮಿಡಿ ಮಾಡೋಣ. ಸೊ ಇದೆಲ್ಲ ನಡುವೆ ನಮಗೊಂದು ಖುಷಿ ಇದೆ. ತುಳು ಸಿನಿಮಾ ನಮ್ದಲ್ಲ, ಆದ್ರೂ ನಮಗೆ ಇದು ಕನ್ನಡ, ಮಂಗಳೂರು ಕನ್ನಡದಲ್ಲಿ ಮಾಡಿರ್ತಕ್ಕಂಥ ಸಿನಿಮಾ. ಎಲ್ಲ ನಮ್ಮ ತುಳು ಪ್ರೇಕ್ಷಕರು ನಮ್ಮ ಚಿತ್ರವನ್ನ ನೋಡಿ ನಿಜವಾಗ್ಲೂ ಸಕ್ಸಸ್ಫುಲ್, ನಮಗೊಂದು ಧೈರ್ಯ ಕೊಟ್ಟಿದ್ದಾರೆ. ನಾವು ಎಣಿಸಿರ್ಲಿಲ್ಲ ಇಷ್ಟು ಜನ ನಮಗೆ ಸ್ಟಾರ್ಟಿಂಗೇ ಇಷ್ಟೊಂದು ಬ್ರೇಕ್ ಕೊಡ್ತಾರೆ ಅಂತ ಹೇಳಿ. ಅದು ನಮಗೆ ತುಂಬಾ ಖುಷಿ ಇದೆ, ನಮಗೊಂದು ತುಂಬಾ ಹೆಮ್ಮೆ ಇದೆ. ನಾವು ಇನ್ನೂ ಮುಂದೆ ಹೋಗ್ಲಿಕ್ಕೆ ನಮಗೆ ಒಂದು ಸ್ಫೂರ್ತಿ ಸಿಕ್ಕಿದೆ. ಸೊ ಯಾರು ನಮ್ಮ ಚಿತ್ರವನ್ನು ನೋಡಿ ಹಾರೈಸಿದ್ದಾರೆ, ಸೊ ಅವರೆಲ್ಲರಿಗೂ ಕೂಡ ಅಷ್ಟೇ. ಸೊ ಮುಂದೆ ಬಂದವರು ಕೂಡ ಅಷ್ಟೇ, ನಮಗೊಂದು ಹಾರೈಕೆ ಇರಲಿ. ಇನ್ನೂ ಚಿತ್ರಗಳನ್ನ ಮಾಡ್ಲಿಕ್ಕೆ, ನಮಗೆ ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡ್ಲಿಕ್ಕೆ ನಮಗೆ ಧೈರ್ಯ ಬರುತ್ತೆ. ಸೊ ನೋಡಿದಂತ ಎಲ್ಲರಿಗೂ ಕೂಡ ನನ್ನ ಗೌರವದಿಂದ ವಂದನೆಗಳನ್ನ ಸಲ್ಲಿಸ್ತೀನಿ. ಮತ್ತೆ ಮಿತ್ರರಾದಂತ ನೀವು ಕೂಡ ಅಷ್ಟೇ
ಯಾಕೆಂದ್ರೆ ಒಂದು ಸಿನಿಮಾನ ಅವ್ರವರಿಗೆ ತಗೊಂಡು ಹೋಗ್ಬೇಕಾದ್ರೆ ಸೊ ನೀವು ತುಂಬಾ ಇಂಪಾರ್ಟೆಂಟ್. ನೀವು ಕೂಡ ಅಷ್ಟೇ ಇವತ್ತು ಚಿತ್ರ ನೋಡಿದ್ದೀರಾ. ಸೊ ನಿಮ್ಮ ಅಭಿಪ್ರಾಯಗಳನ್ನ ನೀವು ಒರಿಜಿನಲ್ ಆಗಿ ನೀವು ಹೇಳಿದ್ರೆ ಸೊ ನನಗೂ ಅದೊಂದು ಖುಷಿ ತರುತ್ತೆ. ಸೊ ಆ ಕೆಲಸವನ್ನ ನೀವು ಮಾಡಿದ್ರೆ ನನಗೆ ಥ್ಯಾಂಕ್ ಯು ಸರ್. ಕ್ವಶನ್ ಇದೆ. ಹಾಂ ಸರ್. ಹಾಂ ಸರ್. ಸರ್ ಆಕ್ಚುಲಿ ಒಂದು ಕಲಾವಿದನಾಗಿ ನನಗೆ ತುಂಬಾ ಖುಷಿ ಆಗುತ್ತೆ ಸರ್. ಯಾಕಂದ್ರೆ ಒಂದು ಕಲಾವಿದನಿಗೆ ಒಂದೇ ರೀತಿ ಪಾತ್ರ ಬಂದಾಗ ಜನರು ಒಂದ್ಸರಿ ಇವರು ಇದಕ್ಕೇನೆ ಸೀಮಿತ ಅಂತ ತಿಳ್ಕೊಳ್ತಾರೆ. ಆದ್ರೆ ಸುಮನ್ ಅವರು ಒಂದು ಅದ್ಭುತವಾದ ಒಂದು ಕ್ಯಾರೆಕ್ಟರ್ ಸೃಷ್ಟಿ ಮಾಡಿದ್ದಾರೆ. ಅದಕ್ಕೆ ಎಷ್ಟು ನನ್ನಿಂದ ಜೀವತೋತ್ಸವಕ್ಕೆ ಆಗುತ್ತೆ ನಾನು ಮಾಡಿದ್ದೀನಿ ಸರ್. ಇನ್ನು ನೀವು ಹೇಳ್ಬೇಕು, ನಿಮ್ಗೆ ಹೇಗಾಯ್ತು? ಓಕೆನಾ ಸರ್? ಮರ ಸುತ್ತದು ಓಕೆ, ಅದು ಆಕ್ಚುಲಿ ಸುಲಭ ಸರ್. ಅದು ಸುಲಭ, ಒಂದೆರಡು ವರ್ಷ ನೋಡಿದ್ರೆ ಮತ್ತೆ ಮುಗಿತಾರೆ. ಆದ್ರೆ ಇದರಲ್ಲಿ ಒಂದು ಒಳ್ಳೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಬಹುಶಃ ಅದಕ್ಕೋಸ್ಕರ ಒಂದಷ್ಟು ಸುಮನ್ ಅವರ ಮನೆ ಶಶಿತ್ವದಲ್ಲಿ ಇರೋದ್ರಿಂದ ಅಲ್ಲಿ ಒಂದು 2 ದಿವಸ ನಾನು ಹೋಗಿ ಎಲ್ಲರನ್ನ ಭೇಟಿ ಮಾಡಿ ಮಾತಾಡಿ ಅವ್ರ ಜೊತೆಗೆ ಊಟ ಮಾಡಿ, ಯಾಕಂದ್ರೆ ಹಂಗಿರ್ಬೇಕು ಸರ್. ಅವ್ರದ್ದೊಂದು ಕೆಲಸ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೊಂದು ಹೆಮ್ಮೆ. ಯಾಕಂದ್ರೆ ಅದಕ್ಕೆ ಡಬಲ್ ಕಲ್ಚಬೇಕಂತ ಹೇಳ್ತೀವಿ. ಸೊ ಅಂತ ಒಂದು ಅವರ ಪಾತ್ರವನ್ನು ಮಾಡಕ್ಕೆ ಅವ್ರು ಹೇಗಿರ್ತಾರೆ, ಅವರ ದಿನಚರಿ ಹೇಗಿರುತ್ತೆ. ಆಮೇಲೆ ನಾನೊಂದು ಸ್ವಲ್ಪ ಕಲರ್ ಅಷ್ಟೇನಿಲ್ಲ, ಒಂದು ಸ್ವಲ್ಪ ನಾನು ಕಷ್ಟಪಟ್ಟಿದ್ದೇನೆ ಕಲರ್ ಮಟ್ಟಿಗೆ. ಯಾಕಂದ್ರೆ ಅಷ್ಟು ಬಿಡಿಯಲ್ಲ ನಾನು. ಸೊ ಒಂದು 2 ದಿವಸ ಅವರ ಶಶಿದ್ದು ಬೀಚಲ್ಲಿ ಹೋಗಿ ನಾನು ಒಬ್ಬನೇ ನಿಲ್ಲೋದಿಲ್ಲ, ನೀವು ಸಹ ನಿಮಗೆ ಅಂತೇಳಿ ಅವರನ್ನು ಸಹ ಕರ್ಕೊಂಡು ಹೋಗಿ ಕಪ್ಪು ಮಾಡಿ ಮತ್ತೆ ಸಿನಿಮಾಗೆ ನಾವು ಶೂಟಿಂಗ್ ಮಾಡಿ ಸರ್. ಅದನ್ನು ಒಳ್ಳೆ ಚಾಲೆಂಜಿಂಗ್ ಪಾತ್ರ ಅಂತ ಅನಿಸ್ತು. ಬಹುಶಃ ಜನರು ಅದನ್ನ ಹೇಳ್ತಾ ಇದ್ದಾರೆ, ನಿಮ್ಮನ್ನು ಆ ರೀತಿ ನೋಡಿ ಈ ರೀತಿ ನೋಡಿದಾಗ ಖುಷಿ ಆಗುತ್ತೆ. ಸೊ ಕಷ್ಟಪಟ್ಟಿದ್ದಕ್ಕೆ ಅದು ಖುಷಿ ಇದೆ. ರಕ್ಷಿತ್ ಸರ್ ಇದು ಮಾಡಿದ್ದಾರೆ, ಪಾತ್ರ ಮಾಡಿದ್ದಾರೆ. ಅವರಿಗೆ ಥ್ರೆಟ್ ಬಂದಿದೆ ಅಂತ ಹೇಳಿ ನಮಗೆ ಇದೆ. ನೋಡಿ ಬಾಡಿ ಗಾರ್ಡ್ಸ್ ಡಿಪ್ಲೊಮ್ಯಾಟಿಕ್ ರಕ್ಷಿತ್. ಮೊದಲಿಗೆ ಸುಮನ್ ಸರ್ ಮತ್ತೆ ರಂಜನ್ ಇಬ್ಬರಿಗೆ ಫಸ್ಟಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಶರತ್ ಸರ್, ಯಾಕಂದರೆ ನನ್ನನ್ನು ಈ ಮೂವಿ ಸೆಲೆಕ್ಷನ್ ಮಾಡಿದ್ದು ರಂಜನ್ ಸರ್ ನೋಡರ್ ಮತ್ತು ಸುಮನ್ ಸರ್ ನನಗೆ ಈ ಪಾತ್ರಕ್ಕೆ ಆಗ್ಬೋದು ಅಂತ. ಸೊ ಅದರ ನಂತರ ಏನಾಗಿದೆ ಬಿಡಿ ಒಂದು ವಿಷಯ, ಮೂವಿ ರಿಲೀಸ್ ಆದಮೇಲೆ ನನಗೆ ಕೆಲವೊಂದಷ್ಟು ಪೋಸ್ಟರ್ಸ್ ಬಂತು. ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸೈಡ್ ಒಂದು ಪೋಸ್ಟರ್ಸ್ ಬಂತು. ಫೋನ್ ತೆಗಿತಿಲ್ಲ ಮತ್ತು ಕೆಲವೊಂದು ಇದೇ ನನ್ನ ನಂಬರ್ ಹಾಕಿ ಫೋನ್ ತೆಗಿತಾರೆ. ಆ್ಯಕ್ಚುಲಿ ಆ ನಂಬರ್ ಹಾಕಿರೋದು ನಮ್ಮದು ಆಫೀಸ್ ಇತ್ತು. ನಾನು ಆ ಫೋನ್ ತೆಗಿಲೇಬೇಕು, ಅಲ್ಲಿ ಅನ್ನೋ ನಂಬರೇ ಕಾಲ್ಸ್ ಬರೋದು, ನನಗೆ ಪರ್ಸನಲ್ ನಂಬರ್ ಇಲ್ಲ. ಸೊ ನನ್ನ ಫೋನು ಕೈಯಲ್ಲಿ 24 ಗಂಟೆ ಫೋನ್ ಕೈಯಲ್ಲಿ ಇರುತ್ತೆ. ಎಲ್ಲೋ ಒಂದು ನಾನು ಡ್ರಾಮಾ ಆರ್ಟಿಸ್ಟ್, ಶೋಸಲ್ಲಿ ಎಲ್ಲ ತೆಗ್ದಿದ್ದೇ ಇರ್ಬೋದು. ಸೊ ಫೋನ್ ತೆಗಿತಿಲ್ಲ. ಆಮೇಲೆ ಇನ್ನೊಂದು 2-3 ದಿವಸ ಹಿಂದೆಯಿಂದ ನಮ್ಮ ಮನೆಗೆ ನಮ್ಮ ಊರಿನ ಮುಖ್ಯಸ್ಥರು ಬಂದು ಟೆನ್ಷನ್ ಮಾಡಬೇಡ, ಮೂವಿ ನೋಡಿದ್ವಿ ನಾವು ಚೆನ್ನಾಗಿದೆ, ಅವನ ಊರಿಗೆ ಬರ್ಲಿಕ್ಕೆ ಹೇಳಿ ಅಂತ. ಯಾಕಂದ್ರೆ ನಾನು ಡ್ರಾಮಾ ಶೋಸ್ಗೆ ಕಳ್ಸಕ್ಕೆ ಹೋಗಿದ್ದೆ 2 ದಿವಸ. ಅಲ್ಲಿ ವದಂತಿ ಏನಂದ್ರೆ ನಾನು ಊರು ಬಿಟ್ಟು ಹೋಗಿದ್ದೀನಿ, ಪೇಟೆಲ್ ಬಂದಿದೆ, ಊರು ಬಿಟ್ಟು ಹೋಗಿದ್ದೀನಿ, ಊರಲ್ಲಿ ಇಲ್ಲ ಅಂತ ಫುಲ್ ಊರಲ್ಲಿ ಮನೆಗೆಲ್ಲ ಜನ ಬರೋದು. ತಾಯಿಗೆ ಸಮಾಧಾನ ಟೆನ್ಷನ್ ಮಾಡೋದು ಬೇಡ, ಇಂತಾಗಲಿಲ್ಲ. ಮೂವಿ ಚಂದ ಒಂದು ಒಳ್ಳೆದಿತ್ತು. ಅವನು ಊರಿಗೆ ವಾಪಸ್ ಬರಲಿಲ್ಲ. ನಾನು ಹೇಳಿದ್ದೀನಿ ಅವನಿಗೆ ಹೇಳಿದ ಊರು ಬಿಟ್ಟು ಹೋಗಿಲ್ಲ ಅಂತ, ಇಂತ ಆಗಲಿಲ್ಲ, ಊರಲ್ಲಿ ಇದ್ದೀನಿ. ಯಾರು ವದಂತಿ ಯಾರು ಕ್ರಿಯೇಟ್ ಮಾಡಿದ್ದಾರೆ ಅವ್ರಿಗೆ ಹೇಳಿದ್ರು, ಊರಲ್ಲಿ ಹೇಳಿದ್ದೀನಿ. ಇಲ್ಲಿ ಫೋನ್ ತೆಗೆದು ಈಗಲೂ ಕಾಲ್ ಮಾಡಿದ್ರೆ ನನಗೆ 2 ಸಲ ಇಲ್ಲೂ ಕಾಲಲ್ಲಿ ಮಾತಾಡ್ತಾ ಇರ್ತೇನೆ, ಅದು ಪ್ರೋಗ್ರಾಮ್ಸ್ ಎಲ್ಲ ಕಾಲ್ ಬರ್ತಾ ಇರ್ತೇನೆ. ಸೊ ಅದೊಂದು ಸುಮ್ಮನೆ ಇದ್ದದನ್ನ ಹೇಳಿ ಮಾತಾಡಿ ಒಪ್ಕೊಳ್ತೀವಿ. ಸುಮ್ಮನೆ ಇಲ್ಲದನ್ನ ಅವ್ರ ಊರಲ್ಲಿಲ್ಲ, ಅವ್ರ ಫೋನ್ ತೆಗಿತಿಲ್ಲ, ಎಲ್ಲರೂ ನಾವು ಆನ್ಸರ್ ಮಾಡ್ತಿದ್ದೀವಿ. ಮತ್ತೆ ಸಿನಿಮಾ ಬಗ್ಗೆ ಖುಷಿ ಇದೆ, ಸಿನಿಮಾ ಚೆನ್ನಾಗಿ ನಡೀತಾ ಇದೆ. ಹೀಗೆ ಮುಂದೆ ಬರಲಿ ಸಿನಿಮಾ ಅಂತ ಆಶಿಸ್ತೇನೆ. ಹಿಂದಿನ ಬಗ್ಗೆ ಹೇಳಿದ್ರು, ಅದು 2-3 ಆದ್ಮೇಲೆ ನನ್ನ ಹತ್ರ ಕೇಳಿದ್ರು. ಬಟ್ ಅವರಿಗೆ ನಾನು ಅದೇ ರೀತಿ ರಿಪ್ಲೈ ಕೊಟ್ಟಿದ್ದೆ. ಬಟ್ ಅದು ಇನ್ನು ನೆಕ್ಸ್ಟ್ ಸಿನಿಮಾದಲ್ಲಿ ನಾವು ಆ ಥರದ್ದೆಲ್ಲ ಸಣ್ಣ ಡೀಟೇಲಿಂಗ್ ಅದೆಲ್ಲ ಸ್ವಲ್ಪ ನೋಡ್ಕೊಂಡು ಅದರ ಬಗ್ಗೆ ವರ್ಕ್ ಮಾಡ್ತೇವೆ. ಅದು ಹೇಳಿದ್ದಕ್ಕೆ ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಥ್ಯಾಂಕ್ ಯು. ಹಾಂ ಸರ್. ಹಾಂ ಸರ್. ಆಕ್ಚುಲಿ ಒಂದು ಕಲಾವಿದನಾಗಿ ನನಗೆ ತುಂಬಾ ಖುಷಿ ಆಗುತ್ತೆ ಸರ್. ಯಾಕಂದ್ರೆ ಒಂದು ಕಲಾವಿದನಿಗೆ ಒಂದೇ ರೀತಿ ಪಾತ್ರ ಬಂದಾಗ ಜನರು ಒಂದ್ಸರಿ ಇವರು ಇದಕ್ಕೇನೆ ಸೀಮಿತ ಅಂತ ತಿಳ್ಕೊಳ್ತಾರೆ. ಆದ್ರೆ ಸುಮನ್ ಅವರು ಒಂದು ಅದ್ಭುತವಾದ ಒಂದು ಕ್ಯಾರೆಕ್ಟರ್ ಸೃಷ್ಟಿ ಮಾಡಿದ್ದಾರೆ.
ಅದಕ್ಕೆ ಎಷ್ಟು ನನ್ನಿಂದ ಜೀವೋತ್ಸವಕ್ಕೆ ಆಗುತ್ತೆ ನಾನು ಮಾಡಿದ್ದೀನಿ ಸರ್. ಇನ್ನು ನೀವು ಹೇಳ್ಬೇಕು, ನಿಮ್ಗೆ ಹೇಗಾಯ್ತು? ಓಕೆನಾ ಸರ್? ಮರ ಸುತ್ತದು ಓಕೆ, ಅದು ಆ್ಯಕ್ಚುಲಿ ಸುಲಭ ಸರ್, ಅದು ಸುಲಭ. ಒಂದು 2 ವರ್ಷ ನೋಡಿದ್ರೆ ಪತ್ತೆ ಮುಗಿತಾರೆ. ಆದರೆ ಇದರಲ್ಲಿ ಒಂದು ಒಳ್ಳೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಬಹುಶಃ ಅದಕ್ಕೋಸ್ಕರ ಒಂದಷ್ಟು ಸುಮನ್ ಸುವರ್ಣ ಅವರ ಮನೆ ಶಶಿತ್ನದಲ್ಲಿ ಇರೋದ್ರಿಂದ ಅಲ್ಲಿ ಒಂದು 2 ದಿವಸ ನಾನು ಹೋಗಿ ಎಲ್ಲರನ್ನ ಭೇಟಿ ಮಾಡಿ ಮಾತಾಡಿ ಅವ್ರ ಜೊತೆಗೆ ಊಟ ಮಾಡಿ, ಯಾಕಂದ್ರೆ ಹಂಗಿರ್ಬೇಕು ಸರ್. ಅವ್ರದ್ದೊಂದು ಕೆಲಸ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೊಂದು ಹೆಮ್ಮೆ, ಯಾಕಂದ್ರೆ ಅದಕ್ಕೆ ಡಬಲ್ ಕಲ್ಚರ್ ಬೇಕಂತ ಹೇಳ್ತೀವಿ. ಸೊ ಅಂತ ಒಂದು ಅವರ ಪಾತ್ರವನ್ನು ಮಾಡೋಕ್ಕೆ ಅವ್ರು ಹೇಗಿರ್ತಾರೆ, ಅವರ ದಿನಚರಿ ಹೇಗಿರುತ್ತೆ. ಆಮೇಲೆ ನನ್ನೊಂದು ಸ್ವಲ್ಪ ಕಲರ್ ಅಷ್ಟೇನಿಲ್ಲ, ಒಂದು ಸ್ವಲ್ಪ ನಾನು ಕಷ್ಟಪಟ್ಟಿದ್ದೇನೆ ಕಲರ್ ಮಟ್ಟಿಗೆ, ಯಾಕಂದ್ರೆ ಅಷ್ಟು ಬಿಡಿಯಲ್ಲ ನಾನು. ಸೊ ಒಂದು 2 ದಿವಸ ಅವರ ಶಶಿದ್ದು ಬೀಚಲ್ಲಿ ಹೋಗಿ ನಾನು ಒಬ್ಬನೇ ನಿಲ್ಲೋದಿಲ್ಲ, ನೀವು ಸೆಕೆಂಡ್ ಅಂತೇಳಿ ಅವರನ್ನು ಸಹ ಕರ್ಕೊಂಡು ಹೋಗಿ ಕಪ್ಪು ಮಾಡಿ ಮತ್ತೆ ಸಿನಿಮಾಗೆ ನಾವು ಶೂಟಿಂಗ್ ಮಾಡಿದ್ದೇವೆ. ಅದನ್ನು ಒಳ್ಳೆ ಚಾಲೆಂಜಿಂಗ್ ಪಾತ್ರ ಅಂತ ಅನಿಸ್ತು. ಬಹುಶಃ ಜನರು ಅದನ್ನು ಹೇಳ್ತಾ ಇದ್ದಾರೆ, ನಿಮ್ಮನ್ನು ಆ ರೀತಿ ನೋಡಿ ಈ ರೀತಿ ನೋಡಿದಾಗ ಖುಷಿ ಆಗುತ್ತೆ. ಸೊ ಕಷ್ಟಪಟ್ಟಿದ್ದಕ್ಕೆ ಅದು ಖುಷಿ ಇದೆ. ರಕ್ಷಿತ್ ಸರ್ ಇದು ಮಾಡಿದ್ದಾರೆ, ಪಾತ್ರ ಮಾಡಿದ್ದಾರೆ, ಅವರಿಗೆ ಥ್ರೆಟ್ ಬಂದಿದೆ ಅಂತೇಳಿ ನಮಗೆ ಇದೆ. ಅದು ಏನಂತೇಳಿ ನೋಡಿ ಬಾಡಿ ಗಾರ್ಡ್ಸ್ ಡಿಪ್ಲೊಮ್ಯಾಟಿಕ್ ರಕ್ಷಿತ್. ಮೊದಲಿಗೆ ಸುಮನ್ ಸರ್ ಮತ್ತೆ ರಂಜನ್ ಇಬ್ಬರಿಗೆ ಫಸ್ಟಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಶರತ್ ಸರ್, ಯಾಕಂದರೆ ನನ್ನನ್ನು ಈ ಮೂವಿ ಸೆಲೆಕ್ಷನ್ ಮಾಡಿದ್ದು ರಂಜನ್ ಸರ್ ನೋಡರ್ ಮತ್ತು ಸುಮನ್ ಸರ್ ನನಗೆ ಈ ಪಾತ್ರಕ್ಕೆ ಆಗ್ಬೋದು ಅಂತ. ಸೊ ಅದರ ನಂತರ ಏನಾಗಿದೆ ಬಿಡಿ ಒಂದು ವಿಷಯ, ಮೂವಿ ರಿಲೀಸ್ ಆದಮೇಲೆ ನನಗೆ ಕೆಲವೊಂದಷ್ಟು ಪೋಸ್ಟರ್ಸ್ ಬಂತು, ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸೈಡ್ ಒಂದು ಪೋಸ್ಟರ್ಸ್ ಬಂತು, ಫೋನ್ ತೆಗಿತಿಲ್ಲ ಮತ್ತು ಕೆಲವೊಂದು ಇದೇ ನನ್ನ ನಂಬರ್ ಹಾಕಿ ಫೋನ್ ತೆಗಿತಾರೆ. ಆ್ಯಕ್ಚುಲಿ ಆ ನಂಬರ್ ಹಾಕಿರೋದು ನನ್ನದು ಆಫೀಸಿಗೆ ನಂಬರ್, ನಾನು ಆ ಫೋನ್ ತೆಗಿಲೇಬೇಕು, ಅಲ್ಲಿ 11 ನಂಬರೇ ಕಾಲ್ಸ್ ಬರೋದು, ನನಗೆ ಪರ್ಸನಲ್ ನಂಬರ್ ಇಲ್ಲ. ಸೊ ನನ್ನ ಫೋನು ಕೈಯಲ್ಲಿ 24 ಗಂಟೆ ಫೋನ್ ಕೈಯಲ್ಲಿ ಇರುತ್ತೆ. ಎಲ್ಲೋ ಒಂದು ನಾನು ಡ್ರಾಮಾ ಆರ್ಟಿಸ್ಟ್, ಸೋಷಲ್ ಇವಾಗೆಲ್ಲ ತೆಗೆದಿದ್ದೇ ಇರ್ಬೋದು. ಸೊ ಫೋನ್ ತೆಗಿತಿಲ್ಲ. ಆಮೇಲೆ ಇನ್ನೊಂದು 2-3 ದಿವಸ ನಮ್ಮ ಮನೆಗೆ ನಮ್ಮ ಊರಿನ ಮುಖ್ಯಸ್ಥರು ಬಂದು ಟೆನ್ಷನ್ ಮಾಡಬೇಡ, ಮೂವಿ ನೋಡಿದ್ವಿ ನಾವು ಚೆನ್ನಾಗಿದೆ, ಅವನ ಊರಿಗೆ ಬರ್ಲಿಕ್ಕೆ ಹೇಳಿ ಅಂತ. ಯಾಕಂದ್ರೆ ನಾನು ಡ್ರಾಮಾ ಶೋಸ್ಗೆ ಕಳ್ಸಕ್ಕೆ ಹೋಗಿದ್ದೆ 2 ದಿವಸ. ಅಲ್ಲಿ ವದಂತಿ ಏನಂದ್ರೆ ನಾನು ಊರು ಬಿಟ್ಟು ಹೋಗಿದ್ದೀನಿ, ಪೇಟೆಲ್ ಬಂದಿದೆ, ಊರು ಬಿಟ್ಟು ಹೋಗಿದ್ದೀನಿ, ಊರಲ್ಲಿ ಇಲ್ಲ ಅಂತ ಫುಲ್ ಬಸ್ ಊರಲ್ಲಿ ಮನೆಗೆಲ್ಲ ಜನ ಬರೋದು. ಆ ತಾಯಿಗೆ ಸಮಾಧಾನ ಟೆನ್ಷನ್ ಮಾಡೋದು ಬೇಡ, ಇಂತ ಆಗಿಲ್ಲ, ಮೂವಿ ಚಂದ ಉಂಟು ಒಳ್ಳೆದಿತ್ತು, ಅವನು ಊರಿಗೆ ವಾಪಸ್ ಬರಲಿಲ್ಲ. ನಾನು ಹೇಳಿದ್ದೀನಿ ಅವನಿಗೆ ಹೇಳಿಲ್ಲ, ಊರು ಬಿಟ್ಟು ಹೋಗಿಲ್ಲ ಅಂತ, ಇಂತ ಆಗಿಲ್ಲ, ಊರಲ್ಲಿ ಇದ್ದೀನಿ. ಅದು ಯಾರು ವದಂತಿ ಯಾರು ಕ್ರಿಯೇಟ್ ಮಾಡಿದ್ದಾರೆ ಅವ್ರಿಗೆ ಹೇಳಿದ್ರು, ಊರಲ್ಲಿ ಹೇಳಿದ್ದೀನಿ. ಇಲ್ಲಿ ಫೋನ್ ತೆಗೆದು ಈಗಲೂ ಕಾಲ್ ಮಾಡಿದ್ರೆ ನನಗೆ 2 ಸಲ ಇಲ್ಲೂ ಕಾಲಲ್ಲಿ ಮಾತಾಡ್ತಾ ಇರ್ತೇನೆ, ಅದು ಪ್ರೋಗ್ರಾಮ್ಸ್ ಎಲ್ಲ ಕಾಲ್ ಬರ್ತಾ ಇರ್ತೇನೆ. ಸೊ ಅದೊಂದು ಸುಮ್ಮನೆ ಇದ್ದದನ್ನ ಹೇಳಿ ಮಾತಾಡಿ ಒಪ್ಕೊಳ್ತೀವಿ, ಸುಮ್ಮನೆ ಇಲ್ಲದನ್ನ ಅವ್ರ ಊರಲ್ಲಿಲ್ಲ, ಅವ್ರ ಫೋನ್ ತೆಗಿತಿಲ್ಲ, ಎಲ್ಲರೂ ನಾವು ಆನ್ಸರ್ ಮಾಡ್ತಿದ್ದೀವಿ. ಮತ್ತೆ ಸಿನಿಮಾ ಬಗ್ಗೆ ಖುಷಿ ಇದೆ, ಸಿನಿಮಾ ಚೆನ್ನಾಗಿ ನಡೀತಾ ಇದೆ, ಹೀಗೆ ಮುಂದೆ ಬರಲಿ ಸಿನಿಮಾ ಗೊತ್ತಾಗುತ್ತೆ.